ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಈ ವರ್ಷದ ನೀಟ್ 2025 ಕಟ್ ಆಫ್ ಏನು ಆಗ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ಮೊದಲನೇದಾಗಿ ಹೇಳಿಬಿಡ್ತೀನಿ, ಈ ಒಂದು ಕಟ್ ಆಫ್ ಬೇರೆ ಬೇರೆ ಸೋರ್ಸಸ್ಗಳಿಂದ ತೆಗೆದುಕೊಂಡು ಮತ್ತು ನಾನು ಕೂಡ ಒಂದು 2000 ಸ್ಟೂಡೆಂಟ್ಸ್ಗಳ ಸರ್ವೆಯನ್ನು ಮಾಡಿಬಿಟ್ಟು ನಿಮ್ಮ ಮುಂದೆ ಇಡ್ತಾ ಇರುವಂಥ ಕಟ್ ಆಫ್. ಈ ಕಟ್ ಆಫ್ ಹೇಳೋದಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಮುಗಿಯೋ ಹೊತ್ತಿಗೆ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಖುಷಿ ಆಗ್ಬೋದು, ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ತಮಗೆ ಈ ಕಟ್ ಆಫೇ ಆದರೆ ಸೀಟ್ ಸಿಗೋದಿಲ್ಲ ಅನ್ನೋ ಒಂದು ರೀಸನ್ನಿಗೆ ದುಃಖವೂ ಕೂಡ ಆಗ್ಬೋದು. ಬಟ್ ನಿಮ್ಮ ಎಲ್ಲರನ್ನೂ ಖುಷಿಪಡಿಸೋದಕ್ಕೆ ನನಗೆ ಸಾಧ್ಯ ಇಲ್ಲ, ಮತ್ತು ನಿಮ್ಮ ಎಲ್ಲರನ್ನೂ ಖುಷಿಪಡಿಸುವಂಥ ಉದ್ದೇಶವೂ ಕೂಡ ಈ ವಿಡಿಯೋದ ಹಿಂದೆ ಇಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಈ ವಿಡಿಯೋನ ಮಾಡ್ತಿರುವಂಥ ಉದ್ದೇಶ ಏನಂತಂದರೆ, ಸೊ ಎಷ್ಟೋ ಜನ ವಿದ್ಯಾರ್ಥಿಗಳು ಒಂದು ಮೆಂಟಲ್ ಸ್ಟೆಬಿಲಿಟಿಯನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಒಂದು ಕಾನ್ಫಿಡೆನ್ಸನ್ನು ಫಿಲ್ ಮಾಡೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಬಟ್ ಒಂದು ಪಾಯಿಂಟನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ, ನಾನು ಹೇಳುವಂತಹ ಕಟ್ ಆಫ್ ಏನಿದೆ, ಪ್ರೆಡಿಕ್ಷನ್ ಏನಿದೆ, ಇದು ಕಂಪ್ಲೀಟ್ಲಿ ರಾಂಗೇ ಆಗಲಿ. ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಿದ್ದವರಿಗೂ ಕೂಡ ಸೀಟು ಸಿಕ್ಕು ಅವರೂ ಕೂಡ ಒಂದು ಒಳ್ಳೆಯ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ಳೋಂಗಾಗಲಿ ಅಂಥೇಳಿ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ಅಂದರೆ ನಾನು ಹೇಳೋದು ಇವತ್ತು ನಿಜ ಆಗಬೇಕು ಅಂತ ನನಗೆ ಯಾವುದೇ ರೀತಿಯ ಇಷ್ಟನೂ ಕೂಡ ಇಲ್ಲ. ನಾನು ಹೇಳೋದಿಷ್ಟೇ, ನಾನು ಇವತ್ತು ಹೇಳುವಂತಹ ಪಾಯಿಂಟ್ ಏನಿದೆ ಅದು 100% ಸುಳ್ಳಾಗಲಿ. 450 ಬಿದ್ದವನಿಗೂ ಗೌರ್ಮೆಂಟ್ ಸೀಟ್ ಸಿಗಲಿ, 430 ಬಿದ್ದವನಿಗೂ ಗೌರ್ಮೆಂಟ್ ಸೀಟ್ ಸಿಗಲಿ, ಸೊ 400 ಬಿದ್ದವನಿಗೂ ಗೌರ್ಮೆಂಟ್ ಸೀಟ್ ಸಿಗಲಿ, 350 ಬಿದ್ದವನಿಗೂ ಸಿಗಲಿ. ಆದರೆ ಬಹಳಷ್ಟು ಸಾರಿ ಏನಾಗ್ತದೆ ಅಂತಂದರೆ, ರಿಯಾಲಿಟಿಯನ್ನು ನಾವು ಎಕ್ಸೆಪ್ಟ್ ಮಾಡಿಕೊಳ್ಳೇಬೇಕು, ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡಲೇಬೇಕು. ಸೊ ನಿಮಗೆಲ್ಲ ಗೊತ್ತೇ ಇದೆ, 20 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಬರೆದಿದ್ದಾರೆ ಮತ್ತು ಕರ್ನಾಟಕದಲ್ಲಿ 1.4 ಲ್ಯಾಕ್ ವಿದ್ಯಾರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಆಗಿದ್ದಾರೆ. ಇದರಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗ್ತಾರೆ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ಬದಿಗೆ ಇಟ್ಟು ನಾವು ಥಿಂಕ್ ಮಾಡೋಣಂತೆ. ನಾನು ಇಲ್ಲಿ ಇವತ್ತು ಹೇಳ್ತಾ ಇರೋವಂಥ ಪ್ರಿಡಿಕ್ಷನ್ ಇನ್ನೊಂದು ಸಾರಿ ಹೇಳಿಬಿಡ್ತೀನಿ. ನಿಮಗೆ ಖುಷಿ ಆಗ್ಬೋದು, ಬೇಜಾರಾಗ್ಬೋದು, ಬಟ್ ನಿಮ್ಮನ್ನು ಖುಷಿಪಡಿಸುವಂಥ ಉದ್ದೇಶ ಈ ವಿಡಿಯೋದ ಹಿಂದೆ ಇಲ್ಲ. ಮತ್ತು ಇವತ್ತು ಹೇಳುವಂತಹ ಪ್ರಿಡಿಕ್ಷನ್ ಕಂಪ್ಲೀಟಾಗಿ ರಾಂಗ್ ಆಗಲಿ, ನಾನು ಹೇಳೋ ಮಾರ್ಕ್ಸ್ಗಿಂತ ಕಡಿಮೆ ವಿದ್ಯಾರ್ಥಿಗಳಿಗೂ ಸೀಟ್ ಸಿಗಲಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಸೊ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಕಟ್ ಆಫ್, ನಿಮಗೇನಾದರೂ ನನ್ನ ಕಡೆಯಿಂದ ಕೌನ್ಸಿಲಿಂಗ್ ಗೈಡೆನ್ಸಿಗೆ ಪರ್ಸ್ನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತ ಇದ್ದರೆ, ನಮ್ಮದು 2 ರೀತಿಯ ಬ್ಯಾಚ್ ಇರ್ತದೆ, ಸಾರಥಿ ಬ್ಯಾಚ್ ಆ್ಯಂಡ್ ಸಾರಥಿ ಪ್ಲಸ್ ಬ್ಯಾಚ್. ಡಿಫ್ರೆನ್ಸ್ ಏನಂತಂದರೆ, ಸಾರಥಿ ಬ್ಯಾಚಲ್ಲಿ ನಮ್ಮದು ಫಾಲೋ ಅಪ್ ಇರೋದಿಲ್ಲ, ಬಟ್ ಏನೇನು ಮಾಡಬೇಕು ಎಲ್ಲ ಗೈಡೆನ್ಸನ್ನು ನಮಗೆ ಪ್ರೊವೈಡ್ ಮಾಡ್ತೀವಿ. ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಹ್ಯಾಂಡ್ ಹೋಲ್ಡಿಂಗ್ ಇರ್ತದೆ. ಆದರೆ ಪ್ರತಿಯೊಂದು ಪ್ರೊಸೀಜರ್ನ ನೀವು ಮಾಡ್ಕೊಳ್ಬೇಕು. ಆ ಪ್ರೊಸೀಜರ್ನ ನೀವು ಮಾಡಿದ್ದನ್ನು ನಮಗೆ ಹೇಳಿದರೆ ಅದನ್ನು ಕ್ರಾಸ್ ಚೆಕ್ ಮಾಡ್ತೀವಿ ಹೊರತು ನಮ್ಮ ಕಡೆಯಿಂದ ಫಾಲೋ ಅಪ್ ಇರೋದಿಲ್ಲ. ಸಾರಥಿ ಪ್ಲಸ್ ಬ್ಯಾಚಲ್ಲಿ ನಮ್ಮ ಕಡೆಯಿಂದ ಫಾಲೋ ಅಪ್ ಇರ್ತದೆ. ಅಂದರೆ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ನು ನಮ್ಮ ಸಿಸ್ಟಮಲ್ಲಿ ಸೇವ್ ಇರ್ತದೆ. ನೀವು ಏನು ಈಗ ನೋಡಿ, ಮುಂದೆ ಮಾರ್ಕ್ಸ್ ಎಂಟ್ರಿಯನ್ನು ಕೇಳ್ತಾರೆ, ಅದಾದಮೇಲೆ ನೀಟ್ ಮಾರ್ಕ್ಸ್ ರೋಲ್ ನಂಬರ್ನ ಕೇಳ್ತಾರೆ, ಇವೆಲ್ಲವನ್ನು ನಾವೇ ಮಾಡ್ತಾ ಹೋಗ್ತೀವಿ. ಸೊ MCC ರಿಜಿಸ್ಟ್ರೇಷನ್ ಇರ್ತದೆ, KE ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಇರ್ತದೆ. ಈ ಪ್ರತಿಯೊಂದು ಪ್ರೊಸೀಜರ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಫೈನಲ್ ಮಾಡಿ ನಾವೇ ಮಾಡ್ತಾ ಇರ್ತೀವಿ. ದಟ್ ಈಸ್ ಸಾರಥಿ ಪ್ಲಸ್ ಬ್ಯಾಚ್ ಅಂತ ಹೇಳ್ತೀವಿ. ಸೊ ಎರಡಕ್ಕೂ ಪ್ರೈಸ್ ಡಿಫ್ರೆನ್ಸ್ ಇರ್ತದೆ. ಪ್ರೈಸ್ ಆಗಿರ್ಬೋದು ಅಥವಾ ಬೇರೆ ಇನ್ಫಾರ್ಮೇಷನ್ ಆಗಿರ್ಬೋದು ಬೇಕು ಅಂದರೆ ಈ ಒಂದು ನಂಬರಿಗೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗಬೇಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಕೋರ್ ಕೇಳ್ತೀನಿ. ನನ್ನ ಪ್ರಿಡಿಕ್ಷನ್ಗಿಂತ ಬಹಳ ಕಡಿಮೆ ಇದ್ದರೆ ನಾನೇ ಹೇಳಿಬಿಡ್ತೀನಿ ನೀವು ತೊಗೊಳ್ಳೋದು ಬೇಡ ಅಂಥೇಳಿ. ಸೊ ಹಾಗಿದ್ದಾಗಿ ನೀವು ತೊಗೊಳ್ಳಿ ಸರ್ ಅಂತಂದರೆ ಡೆಫಿನೆಟಾಗಿ ನಿಮಗೆ ಹೆಲ್ಪ್ ಮಾಡೋಣಂತೆ. ಬಟ್ ನನ್ನ ಪ್ರಿಡಿಕ್ಷನ್ ಅಥವಾ ಅದಕ್ಕಿಂತ ಒಂದು 5 ಮಾರ್ಕ್ಸು ಹೆಚ್ಚು ಕಡಿಮೆ ಇದ್ದರೂ ಕೂಡ ನಿಮಗೆ ಸಿಗ್ತದೆ ಅನ್ನೋ ಒಂದು 90% ಗ್ಯಾರಂಟಿಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬೇಕಾದರೆ ಜಾಯ್ನ್ ಆಗ್ಬೋದು, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ರೈಟ್, 8277448606ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗ್ಬಿಡಿ, ನಾನು ಎದ್ದೇ ಇರ್ಬೋದು. ಬಟ್ ನಮ್ಮ ಬ್ಯಾಚಿಗೆ ಜಾಯ್ನ್ ಆದಮೇಲೆ ನಮ್ಮ ಒಂದು ಪರ್ಸ್ನಲ್ ನಂಬರ್ನ ಕೊಡ್ತೀನಿ. ಸೊ ನೀವು ನನ್ನ ಜೊತೆಗೇ ಡೈರೆಕ್ಟಾಗಿ ಮಾತಾಡ್ಬೋದು ಅನ್ನೋದು ಗೊತ್ತಿರಲಿ. ಸೊ ಕೌನ್ಸಿಲಿಂಗ್ ಗೈಡೆನ್ಸ್ ಇಂಪಾರ್ಟೆಂಟ್ ಯಾವಾಗ ಆಗ್ತದ ಅಂತ ಅಂದರೆ, ಸೊ ಕಾಲೇಜ್ ಲೀಸ್ಟನ್ನು ಪ್ರಿಪೇರ್ ಮಾಡೋದ್ರಲ್ಲಾಗಿರ್ಬೋದು, ಆಪ್ಷನ್ ಎಂಟ್ರಿಯನ್ನು, ಚಾಯ್ಸ್ ಎಂಟ್ರಿಯನ್ನು ಕರೆಕ್ಟಾದ ರೀತಿಯಲ್ಲಿ ಮಾಡೋದಾಗಿರ್ಬೋದು. ಬಹಳ ಇಂಪಾರ್ಟೆಂಟ್ ಅಂತಂದರೆ, ನೀವು ಧೈರ್ಯವನ್ನು ಕಳ್ಕೊಂಡಾಗ KE ಅವರಾಗಲಿ MCC ಅವರ ಒಂದಷ್ಟು ಪ್ರೊಸೀಜರ್ಗಳು ಅರ್ಥ ಆಗದೇ ಇರುವಾಗ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ನಮ್ಮದಾಗ್ತದೆ. ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಡೇ
ಕೌನ್ಸಿಲಿಂಗ್ ಮುಗಿದ ಮೇಲೆ ನಿಮಗೆ ಅನ್ನಿಸ್ತದೆ ಸರ್ ನೀವು ತೊಗೊಳ್ಳೋವಂಥ ದುಡ್ಡು ಏನೂ ಇಲ್ಲ, ಸೊ ಎಷ್ಟೋ ಲಕ್ಷಗಟ್ಟಲೆ ಕೊಟ್ಟು ನಾವು ಈ ಬೇರೆ ಬೇರೆ ಕಾಲೇಜಿಗೆ ಹಾಕಿ ಒಂದು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ಈ ವರ್ಷದ ಮಟ್ಟಿಗೆ ಭಾಳ ಹಾರ್ಡ್ ವರ್ಕ್ ಮಾಡಿ ವಿದ್ಯಾರ್ಥಿಗಳು ಮಾರ್ಕ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ನಿಮಗೆ ಕೊಡುವಂಥ ದುಡ್ಡು ಏನೂ ಇಲ್ಲ, ಬಟ್ ನೀವು ಕೊಡುವಂತಹ ಸಹಕಾರಕ್ಕೆ, ನಿಮ್ಮ ಮಾತಿಗೆ, ಸೊ ನಾವು ಕೊಡುವಂಥ ದುಡ್ಡು ನನಗೆ ಸಮಾಧಾನ ಆಗಿದೆ ಅಂಥೇಳಿ ನೀವು ಹೇಳಿಬಿಟ್ಟು ಹೋಗ್ತೀರಿ, ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮ್ಮ ಕೌನ್ಸಿಲಿಂಗ್ ಗೈಡೆನ್ಸ್ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್. ದೆನ್ ರಿಕ್ವೆಸ್ಟ್ ಟು ದ ಪೇರೆಂಟ್ಸ್ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಕಟ್ ಆಫ್. ನನ್ನ ರಿಕ್ವೆಸ್ಟ್ ಇಷ್ಟೇ ವಿದ್ಯಾರ್ಥಿಗಳ ಪಾಲಕರಿಗೆ, ಯಾರ್ಯಾರು ನೀಟ್ ಎಕ್ಸಾಮಿನೇಷನ್ ಈ ವರ್ಷ ಬರೆದಿದ್ದಾರೆ ಅವರೆಲ್ಲರ ಒಂದು ಎಕ್ಸಾಮಿನೇಷನ್ ಡೆಫಿನೆಟ್ ಆಗಿ ಚೆನ್ನಾಗಿ ಆಗಿಲ್ಲ ಅಲ್ವಾ. ಸೊ ನನಗೆ ಬೆಳಗ್ಗೆ ಒಂದು ಕಾಲ್ ಬಂದಿತ್ತು. ಬೇಜಾರಾಗಿದೆ ಏನಂತಂದರೆ ಒಬ್ಬ ಪಾಲಕ ಹೇಳ್ತಾ ಇದ್ದ, ಸರ್ ನನ್ನ ಮಗಳು ಪ್ರತಿಯೊಂದು ಕಾಲೇಜಿನ ಮಾಕ್ ಟೆಸ್ಟಲ್ಲಿ 690, 670, 660 ಸ್ಕೋರ್ ಮಾಡ್ತಾ ಇದ್ಲು. ಬಟ್ ಎಕ್ಸಾಮಿನೇಷನ್ ಮುಗಿದು ಬಂದ ಮೇಲೆ ಕೇಳಿ ಎಲ್ಲ ಕೀ ಆನ್ಸರ್ನ ಕ್ರಾಸ್ ಚೆಕ್ ಮಾಡಿದರೆ 500 ಬರ್ತಾ ಇದೆ. ನನಗೆ ಭಾಳ ಸಿಟ್ಟು ಬಂದುಬಿಡ್ತು ಸರ್, ಸಿಕ್ಕಾಪಟ್ಟೆ ಬೈದ್ಬಿಟ್ಟೆ ಅಂತ ಅಂದರು. ನಾನು ಒಂದೇ ಡೈರೆಕ್ಟಾಗಿ ಹೇಳಿದೆ, ನನ್ನ ಬಗ್ಗೆ ಗೊತ್ತಿದ್ದರೆ ನಿಮಗೆ, ನನ್ನ ಗ್ರೂಪಲ್ಲಿ ಇದ್ದವ್ರಿಗೆ ಗೊತ್ತಿರ್ತದೆ, ನಂದೇನಿದ್ರು ಡೈರೆಕ್ಟಾಗಿ ಹೇಳ್ತೀನಿ. ಸೊ ನಾನು ಡೈರೆಕ್ಟಾಗಿ ಹೇಳಿದೆ, ನಿಮಗೆ ತಲೆ ಕೆಟ್ಟುಬಿಟ್ಟಿದೆ, ಆ್ಯಕ್ಚುಲಿ ಅವಳಿಗೆಲ್ಲ ಬೈಬೇಕಾಗಿರೋದು ನಿಮಗೆ ಬೈಬೇಕು ನಾವು. ಯಾಕಂದರೆ ಒಂದು ಪಾಯಿಂಟ್, ಈ ವರ್ಷ ಫಿಸಿಕ್ಸ್ ಎಷ್ಟು ಡಿಫಿಕಲ್ಟ್ ಇತ್ತು, CSIR ನೆಟ್ ಲೆವೆಲ್ಗೆ, JEE ಅಡ್ವಾನ್ಸ್ ಲೆವೆಲ್ಗೆ ಇರುವಂಥ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿ ಬಂದಿದ್ದಾರೆ. ಕೆಮಿಸ್ಟ್ರಿನೂ ಕೂಡ ಈಸಿ ಇರಲಿಲ್ಲ, ಬಯಾಲಜಿನೂ ಕೂಡ ಈಸಿ ಇರಲಿಲ್ಲ, ಅದು ಲೆಂದಿಯಾಗಿತ್ತು. ಅಂತಹ ಕೇಸಲ್ಲಿ ಸೊ ಅವಳು ಓದಿಲ್ಲ, ಅದಕ್ಕೆ ಕಡಿಮೆ ಮಾಡಿ ಬಂದಿದ್ದಾಳೆ ಅಂಥೇಳಿ ಯಾವ ಗ್ಯಾರಂಟಿ ಮೇಲೆ ಅವಳಿಗೆ ಬೈದ್ರಿ? ಮೊದಲು ಹೋಗಿ ಅವಳನ್ನ ಸಮಾಧಾನ ಪಡಿಸಿ, ಇಲ್ಲಪ್ಪ ಮಗಳೇ ನನ್ನಿಂದ ತಪ್ಪಾಯಿತು, ನೀನು ಎಕ್ಸಾಮಿನೇಷನ್ ಅಟೆಂಡ್ ಆಗಿ ಏನು ಬಂದಿದೆಯಲ್ಲ, ದಿಸ್ ವಾಸ್ ದ ಟಫೆಸ್ಟ್ ಎಕ್ಸಾಮ್ ಇನ್ ದ ನೀಟ್ ಹಿಸ್ಟ್ರಿ ಅಂಥೇಳಿ ಅವಳಿಗೆ ಹೇಳಿ ಸೊ ಸಮಾಧಾನ ಪಡಿಸಿ ಅಂತ ಅಂದೆ. ಸೊ ಅದಕ್ಕಾಗಿ ನನ್ನ ಪೇರೆಂಟ್ಸ್ ಪಾಲಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅವರು 250 ತೆಗಿಲಿ, 300 ತೆಗಿಲಿ, 400 ತೆಗಿಲಿ, ಈ ವರ್ಷದ ಮಟ್ಟಿಗೆ ಅವರನ್ನು ದೂಷಿಸುವ ಹಾಗೆ ಇಲ್ಲ. ಅವರು ಹಾರ್ಡ್ ವರ್ಕನ್ನು ಮಾಡಿದ್ದಾರೆ. ಸೊ ಮಕ್ಕಳು ಹಾರ್ಡ್ ವರ್ಕನ್ನು ಮಾಡಿದ್ದಾರೆ, ತಮ್ಮ ಎಫರ್ಟ್ಸನ್ನು ಹಾಕಿದ್ದಾರೆ. ಆದರೆ ಎಲ್ಲವೂ ಕೂಡ ನಮ್ಮ ಕೈಯಲ್ಲಿ ಇರೋದಿಲ್ಲ ಅಲ್ವಾ. ಸೊ NTA ಆಟ ಆಡಿಬಿಟ್ಟಿದ್ದಾರೆ ಅಷ್ಟೇ, ರೈಟ್. ಸೊ ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ. 250, 300 ಬಿತ್ತು, ನಿಮ್ಮ ಮಕ್ಕಳು ಏನಾದರೂ ಇನ್ನೊಂದು ಸರಿ ನಾನು ರಿಪೀಟ್ ಹೋಗ್ತೀನಿ ಅಂದರೆ ಧೈರ್ಯವಾಗಿ ಕಳಿಸ್ಕೊಡಿ, ಅವ್ರ ಮೇಲೆ ನಂಬಿಕೆಯನ್ನು ಇಡಿ. ಡೆಫಿನೆಟ್ಲಿ ಮುಂದಿನ ವರ್ಷ ಒಳ್ಳೆಯ ರೀತಿಯಲ್ಲಿ ಮಾರ್ಕ್ಸನ್ನು ತೆಗೆದುಕೊಂಡು ಬರ್ತಾರೆ. ಹಾಗಂಥೇಳಿ ಈ ವರ್ಷ ತೆಗೆದಿರುವಂಥ 400, 350, 450 ಮಾರ್ಕ್ಸ್ ಕೂಡ ಇಟ್ ಈಸ್ ಈಕ್ವಲ್ ಟು ಲಾಸ್ಟ್ ಇಯರ್ಸ್ 550, 600, 650 ಅನ್ನೋದು ಗೊತ್ತಿರಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವರ್ಷದ ನಿಮ್ಮ ಮಾರ್ಕ್ಸಿಗೆ ಆ್ಯಡ್ 100 to 150 ಮಾರ್ಕ್ಸ್ ಆ್ಯಂಡ್ ಥಿಂಕ್ ಅಬೌಟ್ ದ ಪರ್ಫಾರ್ಮೆನ್ಸ್. ಅಷ್ಟು ಹೇಳೋದನ್ನು ಇಷ್ಟಪಡ್ತೀನಿ. ಸೊ ಪಾಲಕರೇ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬೇಜಾರಾಗೋ ಹಾಗೆ ನಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅವರು ಕಷ್ಟಪಟ್ಟಿದ್ದಾರೆ, ಅವ್ರು ಹಾಸ್ಟೆಲ್ದಲ್ಲಿ ಇದ್ದಾರು ಓದಿರಲಿ ಅಥವಾ ಮನೇಲಾದರೂ ಓದಿರಲಿ, ಬಟ್ ಅವರು ಕಷ್ಟಪಟ್ಟು ಓದಿದ್ದಾರೆ. ಬಟ್ ಅವರ ಇಷ್ಟಕ್ಕೆ ತಕ್ಕ ಹಾಗೆ ಪೇಪರ್ ಬರಲಿಲ್ಲ. ಸೊ ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಮಾರ್ಕ್ಸು ಕೂಡ ಬರೋದಿಲ್ಲ. ಆದರೆ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋದು ಆಲ್ ಇಂಡಿಯಾ ರ್ಯಾಂಕ್ ಹೊರತು ಮಾರ್ಕ್ಸ್ ಅಲ್ಲ. ಸೊ ಈ ವರ್ಷದ ಗೊತ್ತಿಲ್ಲ, ಈ ವರ್ಷ 500 ತೆಗೆದವರ ಆಲ್ ಇಂಡಿಯಾ ರ್ಯಾಂಕು, ಲಾಸ್ಟ್ ಇಯರ್ 650 ಬಿದ್ದವರ ಆಲ್ ಇಂಡಿಯಾ ರ್ಯಾಂಕ್ ಆಗಿರ್ಬೋದು, ಯಾರಿಲ್ಲ ಅಂದರು. ಅದಕ್ಕಾಗಿ ರಿಸಲ್ಟ್ ಬರಲಿ, ಆಲ್ ಇಂಡಿಯಾ ರ್ಯಾಂಕ್ ಬರಲಿ, ಬಂದ ಮೇಲೆ ಒಂದು ಕ್ಲಿಯರ್ ಐಡಿಯಾ ನಮಗೆ ಬರ್ತದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿ ಹೊರತು ಅವರಿಗೆ ಬೈಯೋದಾಗಲಿ, ಅವರ ಒಂದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ ಅಂತೇಳಿ ಅವ್ರನ್ನ ಹೀಯಾಳಿಸೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಎಲ್ಲರಿಗೂ ಈಗ ಒಬ್ಬರು ಇಬ್ಬರು ಮಕ್ಕಳಿರ್ತಾರೆ. ಸೊ ಖುಷಿಯಿಂದ ನೋಡ್ಕೊಳ್ಳಿ. ಅವರು ನಿಮ್ಮ ನಂಬಿಕೆಯನ್ನು ಹಾಳು ಮಾಡಿಲ್ಲ, ಕಷ್ಟಪಟ್ಟಿದ್ದಾರೆ. ಬಟ್ ರಿಸಲ್ಟ್ ಆ ರೀತಿ ಬರ್ತಾ ಇದೆ. ಬಟ್ ಡೋಂಟ್ ಕಂಪೇರ್ ಯುವರ್ ಮಕ್ಕಳ ರಿಸಲ್ಟನ್ನು, ಈ ವರ್ಷ ರಿಸಲ್ಟನ್ನು ಹಿಂದಿನ ವರ್ಷದ ರಿಸಲ್ಟ್ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಹಿಂದಿನ ವರ್ಷನೇ ಬೇರೆ, ಈ ವರ್ಷನೇ ಬೇರೆ, ಈ ವರ್ಷ ನಡೆಯುವಂಥ ಆಟನೇ ಬೇರೆ ಅನ್ನೋದು ಗೊತ್ತಿರಲಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಈಸ್ ಮೈ ರಿಕ್ವೆಸ್ಟ್ ಟು ದ ಪೇರೆಂಟ್ಸ್. ಒಂದು ಸಿಂಪಲ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಔಟ್ ಆಫ್ 180 ಕ್ವಶನ್ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಗೊತ್ತಿರಲಿ. ಸೊ ಎಸ್ಪೆಷಲಿ ಪಾಲಕರು ತಿಳ್ಕೊಳ್ಳಿ, ಔಟ್ ಆಫ್ ದ 180 ಕ್ವಶನ್ 60 ಕ್ವಶನ್ ವಾಸ್ ಈಸಿ. ಅಂದರೆ 60 ಕ್ವಶನ್ ಈಸಿಯಾಗಿತ್ತು. ಸೊ 60 ಕ್ವಶನ್ ಅವ್ರು ಸಾಲ್ವ್ ಮಾಡಿದ್ರು ಕೂಡ 240 ಮಾರ್ಕ್ಸ್ ಅಂತೂ ಬಂದೇ ಬಿಡ್ತದೆ. 60 ಕ್ವಶನ್ ಈಸಿಯಾಗಿತ್ತು. ಆದರೆ 60ಗೆ 60 ಏನು ಸಾಲ್ವ್ ಮಾಡೋದಿಲ್ಲ, ಒಂದು 10% ಅದನ್ನು ಬಿಡಬೇಕಾಗ್ತದೆ, ಇಲ್ಲ 20% ಅದನ್ನು ಬಿಡಬೇಕಾಗ್ತದೆ. ಅದಾದಮೇಲೆ 69 ಕ್ವಶನ್ಸ್ ಫಾರ್ ಮೀಡಿಯಮ್,
69 ಕ್ವಶನ್ ಒಂದು ಮೀಡಿಯಂ ಲೆವೆಲಲ್ಲಿ ಇತ್ತು. ಅಂದರೆ ಯಾರು ಮಾಕ್ ಟೆಸ್ಟಲ್ಲಿ 650, 630, 640 ತೆಗಿತಿದ್ರು ಅಂಥವರು ಸಾಲ್ವ್ ಮಾಡುವಂಥ ಕ್ವಶನ್ ಆಗಿತ್ತು. ಆ್ಯಂಡ್ 51 ಕ್ವಶನ್ ಡೆಫಿನೆಟ್ಲಿ ಡಿಫಿಕಲ್ಟ್ ಆಗಿತ್ತು. ಈ 51 ಕ್ವಶನ್ ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು ಅಂತ ಅಂದರೆ, ಸೊ ಫಿಸಿಕ್ಸ್ ಪೇಪರ್ 45 ಕ್ವಶನ್ನಿನ ಫಿಸಿಕ್ಸ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಒಬ್ಬ ಪರ್ಫೆಕ್ಟ್ ಆದ ಫಿಸಿಕ್ಸ್ ಟೀಚರಿಗೆ ಗೊತ್ತಿರಲಿ 2 hours to 2.5 hours ಬೇಕಾಗಿತ್ತು ಅಂಥೇಳಿ. ಅಂದರೆ ಆ ವಿದ್ಯಾರ್ಥಿ 45 ನಿಮಿಷದಲ್ಲಿ ಹೇಗೆ ಸಾಲ್ವ್ ಮಾಡೋದಕ್ಕಾಗ್ತದೆ? ಸೊ ಅದನ್ನು ಪಾಲಕರು ಕೂಡ ಅರ್ಥ ಮಾಡ್ಕೋಬೇಕು. ಸೊ NTA ಗೊತ್ತಿಲ್ಲ ಯಾಕೆ ಹಾಗೆ ಮಾಡಿದ್ದಾರೆ ಅಂಥೇಳಿ. ಈಗ ಎಲ್ಲವೂ ಆದಮೇಲೆ NTA ದೂಷಣೆ ಮಾಡೋದ್ರಲ್ಲೂ ಕೂಡ ಅರ್ಥ ಇಲ್ಲ. ಈಗ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. 51 ಕ್ವಶನ್ ಡಿಫಿಕಲ್ಟ್ ಇತ್ತು. ಸೊ ಆ 51 ಕ್ವಶನ್ಗಳೇ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡಿಬಿಡ್ತು. ಸೊ ರಿಮೆಂಬರ್, 50 ಕ್ವಶನ್ ಅಂತ ಹಿಡಿದ್ರು ಕೂಡ 200 ಮಾರ್ಕ್ಸ್ ಅದರಲ್ಲೇ ಡಿಫ್ರೆನ್ಸ್ ಬಂದುಬಿಡ್ತದೆ ನಿಮಗೆ ಅಲ್ವಾ. ಸೊ ಇಷ್ಟಿದ್ದಾಗಿಯೂ ಕೂಡ ನಿಮ್ಮ ವಿದ್ಯಾರ್ಥಿಗಳು ಅಂದರೆ ನಿಮ್ಮ ಮಕ್ಕಳು ಸೊ 500 ಸ್ಕೋರ್ ಮಾಡಿದ್ದಾರೆ, 530 ಸ್ಕೋರ್ ಮಾಡಿದ್ದಾರೆ, 550 ಸ್ಕೋರ್ ಮಾಡಿದ್ದಾರೆ ಅಂದರೆ ಅವರನ್ನ ಎತ್ತಾಡಿ ಮುದ್ದಾಡಿ ಅವ್ರನ್ನ ಹೊಗಳಿ ಅವರಿಗೊಂದು ಒಳ್ಳೆಯ ಗಿಫ್ಟನ್ನು ಕೊಡಿ. ಅದು ಬಿಟ್ಟು ನೀವು ಅವರ ಒಂದು ಮಾರ್ಕ್ಸ್ 500 ಬಂದಿದೆ, ಲಾಸ್ಟ್ ಇಯರ್ 650 ಬಂದವರಿಗೂ ಸೀಟ್ ಕರೆಕ್ಟಾಗಿ ಸಿಕ್ಕಿಲ್ಲ ಅಂತ ಹೇಳಿ ಅವ್ರನ್ನ ಹೀಯಾಳಿಸುವಂಥ ಕೆಲಸ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ವಾಸ್ ದ ಡಿಫಿಕಲ್ಟಿ ಲೆವೆಲ್ ವಿಚ್ ವಿ ಹ್ಯಾವ್ ಅನಲೈಸ್ಡ್, ರಿಮೆಂಬರ್. ಅದಾದಮೇಲೆ ನೋಡಿ, ನಿಮಗೊಂದು ಡಿಫ್ರೆನ್ಸನ್ನು ಹೇಳ್ತೀನಿ. 2024 ಯಾರ್ಯಾರು ರಿಪೀಟರ್ ಹೋಗಿದ್ರು ಅಂದರೆ ರಿಪೀಟ್ ಮಾಡೋದಕ್ಕೆ ಹೋಗಿದ್ರು, ಲಾಸ್ಟ್ ಇಯರ್ 630 ಬಿದ್ದಂಥ ವಿದ್ಯಾರ್ಥಿ. ಸೊ 630 ಬಿದ್ದು ರಿಪೀಟ್ ಯಾಕೆ ಮಾಡಿದ್ರಂತ ನೀವು ಕೇಳ್ಬೋದು. ಕರ್ನಾಟಕದಲ್ಲಿ ಆ ರೀತಿ ಯಾರೂ ಮಾಡಿರೋದಿಲ್ಲ. ಸೊ ಮೇಲ್ಗಡೆ ಉತ್ತರ ಪ್ರದೇಶದಲ್ಲಿ, ಡೆಲ್ಲಿಯಲ್ಲಿ ಸೀಟ್ ಸಿಕ್ಕಿರೋದಿಲ್ಲ, ಅಂಥವ್ರು ಮಾಡಿರ್ತಾರೆ. ಅಂಥವರ ಒಬ್ಬ ವಿದ್ಯಾರ್ಥಿಯ ಸ್ಕೋರ್ 490 ಬರ್ತದೆ. ಜಸ್ಟ್ ಇಮ್ಯಾಜಿನ್, ಲಾಸ್ಟ್ ಇಯರ್ 595 ಬಂದಂಥ ವಿದ್ಯಾರ್ಥಿ ಈ ವರ್ಷ 472 ತೆಗೆದಿರ್ತಾರೆ. ಅವರ ಪರಿಸ್ಥಿತಿಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ 610 ಬಿದ್ದಂಥ ವಿದ್ಯಾರ್ಥಿ 510 ತೆಗೆದಿರ್ತಾನೆ. ಜಸ್ಟ್ ಇಮ್ಯಾಜಿನ್ ದೇರ್ ಪೊಸಿಷನ್. ಅವರ ಒಂದು ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಇಷ್ಟು ಬಿದ್ದು ನಾ ರಿಪೀಟಿಗೆ ಹೋಗಿ 510 ತೆಗೆದಿದ್ದೀನಿ ಅಂತಂದರೆ, ಅಥವಾ 470, 490 ತೆಗೆದಿದ್ದೀನಿ ಅಂತಂದರೆ, ಸೊ 582, 485 ತೆಗೆದಿರುವಂಥ ಉದಾಹರಣೆ ಇದೆ. ಸೊ ಒಂದಷ್ಟು ಎಕ್ಸಾಂಪಲ್ ಅಷ್ಟೇ ಇದು. ಬಟ್ ನನಗೂ ಕೂಡ ಫ್ರೆಷರ್ಸ್ ವಿದ್ಯಾರ್ಥಿಗಳದ್ದು ಕೂಡ ಭಾಳ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸೊ ಇಲ್ಲ ಸರ್, ನಮ್ಮ ಕಾಲೇಜಿನಲ್ಲಿ ಸೋ ಕಾಲ್ಡ್ ಟಾಪರ್ ಅಂತ ಏನಿದ್ರು ಆ ಟಾಪರ್ಸ್ಗಳು 690, 670 ತೆಗೆಯುವಂಥ ವಿದ್ಯಾರ್ಥಿಗಳು ಮೊನ್ನೆ ಎಕ್ಸಾಮಿನಲ್ಲಿ ಓನ್ಲಿ 530, 520 ತೆಗೆದಿದ್ದಾರೆ ಅಂಥೇಳಿ. ಅಂದರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಾಸ್ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಪೇಪರ್. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ವಿದ್ಯಾರ್ಥಿಗಳನ್ನು ಬೈಯೋದ್ರಲ್ಲೇ ಅರ್ಥ ಇಲ್ಲ. ಪಾಲಕರೇ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ಎನ್ಕರೇಜ್ಮೆಂಟ್ ಮಾಡಿ. ಸೊ ಅವರ ಉತ್ಸಾಹವನ್ನು ಜಾಸ್ತಿ ಮಾಡಿ. ಅವ್ರ ಕಾನ್ಫಿಡೆನ್ಸ್ ಕಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ ವರ್ಷ ಸೀಟು ಸಿಗ್ತದೆ, ಬಹಳ ಕಡಿಮೆ ಆದರೆ ಏನು ಮಾಡೋದಕ್ಕೂ ಬರೋದಿಲ್ಲ. ಬಟ್ ಡೆಫಿನೆಟ್ಲಿ ಒಂದು 400, 430, 450, 500, 550 ರೇಂಜಲ್ಲಿ ಮಾರ್ಕ್ಸನ್ನು ತೊಗೊಂಡಿದ್ರೆ ಡೆಫಿನೆಟ್ ಆಗಿ ಸೀಟ್ ಸಿಗ್ತದೆ ಅನ್ನೋದು ಅರ್ಥ ಮಾಡ್ಕೊಂಡಿರಿ. ಇನ್ನು ನೋಡಿ, ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಕ್ಲಾಸ್ ಟಾಪರ್ ಎಲ್ಲ ಎಕ್ಸಾಮಿನೇಷನ್ನಲ್ಲಿ 670+ ಮಾರ್ಕ್ ಟೆಸ್ಟಲ್ಲಿ ತೆಗೆಯುವಂಥ ಒಬ್ಬ ವಿದ್ಯಾರ್ಥಿ ಈಗ ಬಯಾಲಜಿಯಲ್ಲಿ 340 ತೆಗಿತಾನೆ ಅಂತ ಇಟ್ಕೊಳ್ಳೋಣಂತೆ. 340 ಬಯಾಲಜಿ ಪೇಪರ್ ವಾಸ್ ಈಸಿ ಬಟ್ ಲೆಂತಿ, ಬಟ್ ಈಸಿ ಅಂತ ತಿಳ್ಕೊಳ್ಳಿ. 340 ಕೆಮಿಸ್ಟ್ರಿಯಲ್ಲಿ ಅವನು 150 ತೆಗೆದಾನಂತ ಅಂದ್ಕೊಳ್ಳಿ. ಫಿಸಿಕ್ಸಲ್ಲಿ 100ಕ್ಕಿಂತ ಜಾಸ್ತಿ ತೆಗೆಯೋದಕ್ಕೆ ಸಾಧ್ಯ ಆಗಿಲ್ಲ ಅವನಿಗೆ. ಸೊ ಹಿಸ್ ಮಾರ್ಕ್ ಬಿಕಮ್ 590. ಒಬ್ಬ ವಿದ್ಯಾರ್ಥಿ ಕನ್ಸಿಸ್ಟೆಂಟ್ ಆಗಿ, ನಾನು 1-2 ಎಕ್ಸಾಮಲ್ಲಿ ಹೇಳ್ತಾ ಇಲ್ಲ, ಕನ್ಸಿಸ್ಟೆಂಟ್ ಆಗಿ 620 ತೆಗಿತಾ ಇರುವಂಥ ವಿದ್ಯಾರ್ಥಿ ಬಯಾಲಜಿಯಲ್ಲಿ 300 ತೆಗೆದಿದ್ದಾನೆ. ಸೊ ಕೆಮಿಸ್ಟ್ರಿಯಲ್ಲಿ 130 ತೆಗೆದಿದ್ದಾನೆ. ಆ್ಯಂಡ್ ಫಿಸಿಕ್ಸಲ್ಲಿ 70ಕ್ಕಿಂತ ಜಾಸ್ತಿ ತೆಗೆಯೋದಕ್ಕೆ ಸಾಧ್ಯನೇ ಆಗಿಲ್ಲ. ಸೊ ಅವನ ಮಾರ್ಕ್ಸು 500ಗೆ ಬಂದು ಸ್ಟಾಪ್ ಆಗಿದೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 620 ತೆಗಿತಿದ್ದ ಅಂದರೆ ಅವನ ಪಾಲಕರು ಎಂತಹ ಒಂದು ಒಳ್ಳೆಯ ಕನಸನ್ನು ಕಟ್ಕೊಂಡಿದ್ರು. ಬಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ದಿಸ್ 500 ಈಸ್ ಈಕ್ವಲ್ ಟು 620 ಓನ್ಲಿ. ದೆನ್ ನೋಡಿ, 550+ ಇನ್ ದ ಮಾಕ್. ಸೊ 550+ ಇನ್ ದ ಮಾಕ್ ತೆಗೆಯುವಂಥ ವಿದ್ಯಾರ್ಥಿ ಬಯಾಲಜಿಯಲ್ಲಿ ಒಳ್ಳೇದು ಮಾಡಿಕೊಂಡು 280 ತೆಗೆದಿದ್ದಾನೆ. ಸೊ ಕೆಮಿಸ್ಟ್ರಿಯಲ್ಲಿ 100 ತೆಗೆದಿದ್ದಾನೆ. ಆ್ಯಂಡ್ ಫಿಸಿಕ್ಸಲ್ಲಿ 60 ದಾಟಿಸೋದಕ್ಕೆ ಸಾಧ್ಯ ಆಗಿಲ್ಲ. ಸೊ 60 ಅಂತಂದರೆ 15 ಕ್ವಶನನ್ನು ಕರೆಕ್ಟ್ ಮಾಡಿರುವಂಥದ್ದು. ಸೊ 15 ಕ್ವಶನ್ ಅಷ್ಟೇ ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. 15 ಕ್ವಶನ್ ಅಟೆಂಪ್ಟ್ ಮಾಡಿದ್ರು. ಸೊ ಹಿ ಈಸ್ ಡೆಫಿನೆಟ್ಲಿ ಅ ಲಿಜೆಂಡ್ ಇನ್ ಅಂತ ಹೇಳ್ಬೋದು ಅಲ್ವಾ. ಸೊ ಯಾಕಂದರೆ ಫಿಸಿಕ್ಸ್ ಪೇಪರ್ ಹಂಗಿತ್ತಲ್ವ. ಸೊ ಇವನ ಸ್ಕೋರ್ 440 ಬಿದ್ದಿದೆ.
ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು, ಈ ರೀತಿ ಸಾಕಷ್ಟು ಎಕ್ಸಾಂಪಲ್ಗಳು ನಿಮಗೆ ಸಿಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳ ಹಾರ್ಡ್ ವರ್ಕನ್ನು ಅನುಮಾನ ಪಡೋದರಲ್ಲಿ ಯಾವುದೇ ಅರ್ಥ ಇಲ್ಲ. ಡೆಫಿನೆಟ್ಲಿ ದಿ ಹ್ಯಾವ್ ಡನ್ ವೆಲ್ ಇನ್ ದ ಎಕ್ಸಾಮ್. ಇನ್ನು ನಾನು ಏನು ಮಾಡಿದೆ ಅಂತಂದರೆ, ಲಾಸ್ಟ್ ಒಂದು 2-3 ಡೇಸಲ್ಲಿ ನನಗೆ ಗೊತ್ತಿರುವಂತಹ ಸೋ ಕಾಲ್ಡ್ ಟಾಪರ್ಸ್ ಬರುವಂಥ ಕೆಲವೊಂದಷ್ಟು ಕಾಲೇಜಸ್ಗಳ ಸ್ಟೂಡೆಂಟ್ಸ್ಗಳನ್ನು ಹಿಡ್ಕೊಂಡೆ, ಅವರಿಗೆ ಒಂದು ಗೂಗಲ್ ಫಾರ್ಮನ್ನು ಕಳಿಸಿದೆ. ಸೊ ಅದನ್ನು ಕಳಿಸ್ಬಿಟ್ಟು ನಿಮ್ಮ ಕಾಲೇಜಿನಲ್ಲಿ ಮತ್ತು ನನಗೆ ಇಂಪಾರ್ಟೆಂಟ್ ಏನಾಗಿತ್ತು ಅಂದರೆ, ಅವರ ಕಾಲೇಜಿನ ಟಾಪರ್ಸ್ ಸೋ ಕಾಲ್ಡ್ ಅಂತ ಏನು ಇರ್ತಿದ್ರು ಕ್ಲಾಸಲ್ಲಿ, ಕಾಲೇಜಲ್ಲಿ, ಇನ್ಸ್ಟಿಟ್ಯೂಷನಲ್ಲಿ, ಕೋಚಿಂಗ್ ಕ್ಲಾಸಸ್ಗಳಲ್ಲಿ, ಅವರ ಮಾರ್ಕ್ಸ್ ಬೇಕಾಗಿತ್ತು. ಅವರ ಮಾರ್ಕ್ಸನ್ನು ನಾನು ತಗೊಂಡೆ. ಸೊ ಐ ಹ್ಯಾವ್ ಗ್ಯಾದರ್ಡ್ ಅರೌಂಡ್ 2000 ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ವಿತ್ ದ ಹೆಲ್ಪ್ ಆಫ್ ಒನ್ ಪೋಲ್ ಅಥವಾ ಗೂಗಲ್ ಫಾರ್ಮ್. ಸೊ ಅದರಿಂದ ನನಗೆ ಗೊತ್ತಾಗಿದ್ದೇನಂತಂದರೆ, ದಿಸ್ ವಾಸ್ ದ ಸಿನಾರಿಯೋ. ಸ್ಕ್ರೀನ್ಶಾಟ್ ತೊಗೊಂಡು ಅನಾಲಿಸಿಸ್ ಮಾಡ್ಕೊಳ್ಳಿ. ದಿಸ್ ವಾಸ್ ದ ಸಿನಾರಿಯೋ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಇನ್ ದ್ಯಾಟ್. ಸೊ ನೋಡಿ, ನೀವು ಹೇಳ್ಬೋದು ಸರ್ 650 + 3 ಅಂತ ಹೇಳ್ತಾ ಇದ್ದೀರಿ ಸರ್, ಜಾಸ್ತಿ ಇರ್ಬೋದು. ಡೆಫಿನೆಟ್ಲಿ ಜಾಸ್ತಿ ಇರ್ಬೋದು, ಇಲ್ಲ ಅಂತೇನಿಲ್ಲ. ಬಟ್ ಉತ್ತರ ಕರ್ನಾಟಕದಲ್ಲಿ, ಗುಲ್ಬರ್ಗದಲ್ಲಿ, ಬೀದರಲ್ಲಿ ಏನು ಒಳ್ಳೊಳ್ಳೆ ಕಾಲೇಜಸ್ಗಳಿವೆ, ದಾವಣಗೆರೆ ಒಳ್ಳೆ ಕಾಲೇಜ್ ಏನಿದೆ, ಅಥವಾ ಮಂಗಳೂರಲ್ಲಿ 3-4-5 ಕಾಲೇಜಸ್ ಏನಿದೆ, ಅಂತಹ ಕಾಲೇಜಿನ ಟಾಪರ್ಸ್ಗಳ ಒಂದು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಬಂದು ಅನಾಲಿಸಿಸ್ ಮಾಡಿ ಸೊ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಎಲ್ಲರದ್ದು ಅಂತ ಹೇಳ್ತಾ ಇಲ್ಲ ನಾನು, ಸಾಕಷ್ಟು ಇದರೊಳಗೆ ಬಿಟ್ಟು ಹೋಗಿರ್ತಾರೆ. ಬಟ್ ನನ್ನ ಒಂದು ಗ್ರೂಪ್ ವಿದ್ಯಾರ್ಥಿಗಳಲ್ಲಿ ಎಲ್ಲ ರೀತಿಯ ಕಾಲೇಜ್ ವಿದ್ಯಾರ್ಥಿಗಳು ಇದ್ದಾರೆ. ಅವರವರ ಕಾಲೇಜಿನ ಟಾಪರ್ಸ್ಗಳ ಒಂದು ಮಾರ್ಕ್ಸನ್ನು ತೆಗೆದುಕೊಂಡು ಬೇರೆ ಬೇರೆ ಗ್ರೂಪಲ್ಲಿ ಇದನ್ನು ಶೇರ್ ಮಾಡಿಬಿಟ್ಟು ತೆಗೆದುಕೊಂಡಿರುವಂಥ ಡೀಟೇಲ್ಸ್ ಅಷ್ಟೇ. ಸೊ ಫೈನ್, ನೋಡಿ, ನಾನು 2000 ವಿದ್ಯಾರ್ಥಿಗಳ ಒಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದರೆ, ಸೊ 650 + 3 ಜನ ಸಿಗ್ತಾರೆ ನನಗೆ, ಆ್ಯಂಡ್ 600 to 650 8 ಜನ ಸಿಗ್ತಾರೆ. ಅಂದರೆ ಟೋಟಲ್ 600 + 2000 ಅಲ್ಲಿ 0.55% ಮಾತ್ರ ಇರುವಂಥವ್ರು. ಇನ್ನು 580 to 600 17, 550 to 580 ರೇಂಜಲ್ಲಿ 29, 520 to 550 48, 500 to 520 56. ಅಂದರೆ ಟೋಟಲ್ 7.5% ವಿದ್ಯಾರ್ಥಿಗಳು 2000 ಅಲ್ಲಿ ಈ ರೇಂಜಲ್ಲಿ, ಅಂದರೆ 500 to 600 ರೇಂಜಲ್ಲಿ ನನಗೆ ಸಿಕ್ಕಿರುವಂಥದ್ದು. ಇನ್ನು 450 ಇಂದ 500 ರೇಂಜಲ್ಲಿ ಸಿಕ್ಕಿರುವಂಥ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಏನಂತಂದರೆ 14.7%. ಸೊ ಇದು ಒಂದು 192 ಇದೆ, 470 to 499 ಒಂದು 102 ಇದೆ. ದೆನ್ 420 ಇಂದ 400 ಇಂದ 450 ರೇಂಜಲ್ಲಿ 19.65% ಸ್ಟೂಡೆಂಟ್ಸ್ಗಳ ಒಂದು ಮಾರ್ಕ್ಸ್ ನನಗೆ ಸಿಗ್ತದೆ. ಸೊ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಔಟ್ ಆಫ್ 2000. ಸೊ ಇಲ್ಲಿ 29.45%, 350 ಇಂದ 399. ಅಂದರೆ ನೋಡ್ತಾ ಹೋಗಿ, ಈ ಪರ್ಸಂಟೇಜ್ ಏನಿದೆ, ಈ ಪರ್ಸಂಟೇಜಲ್ಲಿ, ಈ ರೇಂಜಲ್ಲಿ ಇರುವಂತಹ ಡೆನ್ಸಿಟಿ ಆಫ್ ದ ಸ್ಟೂಡೆಂಟ್ಸ್, ಅಂದರೆ ದಿಸ್ ರೇಂಜ್ ಈಸ್ ಮೋರ್ ಡೆನ್ಸರ್ ಕಂಪೇರ್ ಟು ಆಲ್ ಅದರ್ ರೇಂಜಸ್. ಸೊ ಅದಾದಮೇಲೆ ಲೆಸ್ ದ್ಯಾನ್ 350 ಅನ್ನೋ ಒಂದು ಆಪ್ಷನ್ ಇಟ್ಟಿದೆ, ಅದರಲ್ಲಿ ಸಿಕ್ಕಿರುವಂಥದ್ದು 28.15%. ಸೊ ಇದೇನು ಎಕ್ಸಾಕ್ಟಾಗಿ ಅವರೆಲ್ಲರೂ ಕೂಡ ಅಂದರೆ ಜೆನ್ಯೂನ್ ಆಗಿ ಹಾಕಿದ್ದಾರೆ ಅಂತಲೂ ಏನು ಹೇಳೋದಿಲ್ಲ, ಬಟ್ ಜೆನ್ಯೂನ್ ಆಗಿ ಹಾಕಿದ್ದಾರೆ ಅಂತ ಅಂದ್ಕೊಂಡು ಈ ಒಂದು ಅನಾಲಿಸಿಸನ್ನು ಮಾಡಿರುವಂಥದ್ದು. ಸೊ ಇದನ್ನು ಎಷ್ಟರ ಮಟ್ಟಿಗೆ ಬಿಲೀವ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ದಿಸ್ ವಾಸ್ ದ ಸಿನಾರಿಯೋ ಅಮಾಂಗ್ 2000 ಸ್ಟೂಡೆಂಟ್ಸ್. ಫೈನ್, ಇದಾದ ಮೇಲೆ ನೋಡೋಣಂತೆ AIQ ಪ್ರೆಡಿಕ್ಷನ್ ಏನಿದೆ. ಸೊ AIQ ಪ್ರೆಡಿಕ್ಷನ್ ಹೇಳೋದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಏನಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ ಇಟ್ ವಾಸ್ 652 in 2024 ಫಾರ್ ಜನರಲ್ ಕೆಟಗರಿ. ಜನರಲ್ ಕೆಟಗರಿ ಎಷ್ಟಿತ್ತು? 652 ಇತ್ತು. ಜನರಲ್ EWS ಕೆಟಗರಿ ನೋಡಿ 647 ಸ್ಟಾಪ್ ಆಗಿತ್ತು 2024 OBC ಕೆಟಗರಿ 652 ಸ್ಟಾಪ್ ಆಗಿದೆ, SC ಕೆಟಗರಿ 549 ಸ್ಟಾಪ್ ಆಗಿದೆ, ST ಕೆಟಗರಿ 524 ಸ್ಟಾಪ್ ಆಗಿದೆ. ದಿಸ್ ವಾಸ್ ದ ರೇಂಜ್ ಇನ್ 2024 ಆಲ್ ಇಂಡಿಯಾ ಕೋಟಾ. ಆಲ್ ಇಂಡಿಯಾ ಕೋಟಾ ಅಂದ್ರೇನು? ಎಲ್ಲ ರಾಜ್ಯಗಳ ಗೌರ್ಮೆಂಟ್ ಸೀಟ್ ಏನಿದೆ, ಆ ಗೌರ್ಮೆಂಟ್ ಸೀಟ್ 15% ಸೀಟ್ ಏನಿದೆ ಅದು AIQ ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಬರುವಂಥದ್ದು. MCC ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ಆ MCC ಕೌನ್ಸಿಲಿಂಗಲ್ಲಿ ಅಲಾಟ್ ಆಗಿರುವಂತಹ ಒಂದು ಕಟ್ ಆಫ್ ರೇಂಜ್ ಇದು. ಸೊ ಈ ವರ್ಷ ಹಾಗಾದ್ರೆ ಕಟ್ ಆಫ್ ಏನಾಗ್ಬೋದು? ಈ ವರ್ಷದ ಕಟ್ ಆಫ್ ಬೇರೆ ಬೇರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಏನು ಕಟ್ ಆಫನ್ನು ಹೇಳಿದ್ದಾರೆ, ಸೊ ಅದನ್ನೆಲ್ಲ ನೋಡಿ ಒಂದು ರೇಂಜನ್ನು ನಾನು ಹೇಳ್ತಾ ಇರುವಂಥದ್ದು. ನಾನು ಮತ್ತೆ ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ, ನಾನು ಹೇಳುವಂಥ ಕಟ್ ಆಫ್ ಕಂಪ್ಲೀಟ್ಲಿ ಈ ವರ್ಷ ರಾಂಗ್ ಆಗಲಿ ಅಂಥೇಳಿ
ದೇವರ ಬೇಡ್ಕೊಳ್ತೀನಿ. ಸೊ ಯಾಕೆ ಅಂತ ಅಂದರೆ 560 ಕೆಳಗಿದ್ದವರಿಗೂ ಸೀಟ್ ಸಿಗಲಿ ಆಲ್ ಇಂಡಿಯಾ ಕೋಟಾದಲ್ಲಿ. ಸೊ 440 ಕೆಳಗಿದ್ದವರಿಗೂ ST ಸ್ಟೂಡೆಂಟ್ಸ್ಗಳಿಗೆ ಸೀಟ್ ಸಿಗಲಿ, ಖುಷಿನೇ ನಮಗೆ. ನಾನು ಹೇಳಿದ್ದ ಕರೆಕ್ಟ್ ಆಗಬೇಕು, ನಾನು ಹೇಳಿದ್ದ ನಿಜ ಆಗಬೇಕು, ನನಗೇನು ಆ ರೀತಿ ಇಲ್ಲ. ಸೊ ನಾನು ಹೇಳಿದ್ದು ಈ ವಿಷಯದಲ್ಲಿ ಕಂಪ್ಲೀಟ್ಲಿ ರಾಂಗ್ ಆಗಲಿ, ಇದಕ್ಕಿಂತ ಕಡಿಮೆ ಇದ್ದವರಿಗೂ ಸೀಟ್ ಸಿಗಲಿ, ಐ ವಿಲ್ ಬಿ ಮೋರ್ ಹ್ಯಾಪಿಯರ್ ದ್ಯಾನ್ ಯು ಪೀಪಲ್ ಅನ್ನೋದು ಗೊತ್ತಿರಲಿ, ರೈಟ್? ಸೊ ದಿಸ್ ಈಸ್ 2024. ಈಗ ನೋಡಿ AIQ ಪ್ರೆಡಿಕ್ಷನ್ನು, ನಾನಿಲ್ಲಿ ಕನ್ಸಿಡರ್ ಮಾಡಿದ್ದು ಬೇರೆ ಬೇರೆ, ನಾನು ಆಕಾಶ್ ಇನ್ಸ್ಟಿಟ್ಯೂಷನ್ದು ನೋಡಿದ್ದೀನಿ, ಅಲ್ಲೆಂದವ್ರದ್ದು ನೋಡಿದ್ದೀನಿ, PWDದವ್ರದ್ದು ನೋಡಿದ್ದೀನಿ, ಸೊ ದೆನ್ PWದವ್ರದ್ದು, ಅದಾದಮೇಲೆ ನಮ್ಮ ಒಂದು ರಾಜ್ಯದಲ್ಲಿ ದಾವಣಗೆರೆ ಒಂದು ಪ್ರತಿಷ್ಠಿತ ಕಾಲೇಜವರು ಕೊಟ್ಟಿರೋದು ನೋಡಿದ್ದೀನಿ, ಗುಲ್ಬರ್ಗದಲ್ಲಿ ಒಂದು SBR ಅಂತ ಇದೆ ಅಲ್ವಾ, ಅದು ಕೊಟ್ಟಿರೋದು ನೋಡಿದ್ದೀನಿ. ಸೊ ಬೀದರ್ ಶಹೀನ್ ಅಥವಾ ಎಕ್ಸ್ಪರ್ಟ್ದವರು, ಇವರೆಲ್ಲ ಒಂದು ಪ್ರೆಡಿಕ್ಷನ್ ಅಂತ ಏನು ಹೇಳಿದ್ದಾರೆ, ಅಥವಾ ಅವರವರ ವಿದ್ಯಾರ್ಥಿಗಳು ಏನು ಟಾಪರ್ಸ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ದಾರೆ, ಆ ಒಂದು ಬೇಸ್ ಮೇಲೆ ಒಂದು ಅನಾಲಿಸಿಸ್ ಮಾಡಿ ಹೇಳಿರುವಂಥದ್ದು. ಜನರಲ್ ಈ ವರ್ಷ ಒಂದು 560 ತನಕ ಸ್ಟಾಪ್ ಆಗ್ಬೋದು, ಜನರಲ್ EWS 555 ಸ್ಟಾಪ್ ಆಗ್ಬೋದು, OBC 560, ಯಾಕಂದರೆ OBC ಜನರಲ್ ಆಲ್ಮೋಸ್ಟ್ ಸೇಮ್ ನಿಲ್ತದೆ ಯಾವಾಗಲೂ. ಸೊ SC ಒಂದು 460 ತನಕ ಬರ್ಬೋದು, ST ಒಂದು 440 ತನಕ ಬರ್ಬೋದು ಅಂಥೇಳಿ. ಬಟ್ ಈ ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಪಾಯಿಂಟನ್ನು ಕೂಡ ಹೇಳ್ತೀನಿ, ಈಗ ಅದನ್ನು ಲಾಸ್ಟಿಗೆ ಡಿಸ್ಕಸ್ ಮಾಡೋಣಂತೆ. ಸೊ ಒಂದು ಪಾಯಿಂಟ್ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮಗೆಲ್ಲ ಗೊತ್ತೇ ಇದೆ ಅಲ್ಲೇನ್ ಅನ್ನೋದು ಎಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಅಲ್ವಾ, ಬ್ರಿಜೇಶ್ ಮಹೇಶ್ವರಿ ಅವ್ರದ್ದು. ಸೊ ಅಲ್ಲೇನು ಎಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ನಿಮಗೆ ಗೊತ್ತಿದೆ. ಅಂದರೆ ಅಲ್ಲೇನು ಅಂಡರ್ ಡೆಫಿನೆಟ್ಲಿ ಒಂದು ಎಲ್ಲ ಇಡೀ ಓವರ್ ಆಲ್ ಇಂಡಿಯಾದಲ್ಲಿ ಹೊರಗೂ ಕೂಡ ಅವ್ರದ್ದು ಇರುವಂಥದ್ದು, ಹೌದಾ? ಸೊ ಅವು ಎಲ್ಲ ವಿದ್ಯಾರ್ಥಿಗಳ ಒಂದು ಸ್ಟೂಡೆಂಟ್ ಡೇಟಾವನ್ನು ಡೆಫಿನೆಟ್ಲಿ ಕಲೆಕ್ಟ್ ಮಾಡಿ ಹೇಳ್ತಾರೆ. ಸೊ ಅಂತಹ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರೇ ಹೇಳುವಂಥದ್ದು ಈ ವರ್ಷ ಆಲ್ ಇಂಡಿಯಾ ಕೋಟಾದ್ದು 500ಕ್ಕೆ ಸ್ಟಾಪ್ ಆಗ್ತದ ಅಂಥೇಳಿ. ಸೊ ವಿದ್ಯಾರ್ಥಿಗಳೇ, ಈ ವರ್ಷ ಏನಾದರೂ ಆಲ್ ಇಂಡಿಯಾ ಕೋಟಾ ಅವ್ರು ಹೇಳಿರೋ ಲೆಕ್ಕದಲ್ಲಿ 500ಕ್ಕೆ ಸ್ಟಾಪ್ ಆದರೆ ಕರ್ನಾಟಕದಲ್ಲಿ 430 ಇದ್ದವರಿಗೂ ಕೂಡ ಗೌರ್ಮೆಂಟ್ ಸೀಟ್ ಸಿಗ್ತದ ಅನ್ನೋದು ಗೊತ್ತಿರಲಿ. ಖುಷಿಯ ವಿಚಾರ ಅಲ್ವಾ? ಬಟ್ ನಾನು ಅಷ್ಟೆಲ್ಲ ಲೋಯೆಸ್ಟ್ ಕಟ್ ಆಫ್ ನಾನಿಲ್ಲಿ ಹೇಳ್ತಾ ಇಲ್ಲ. ಸೊ ಪ್ರತಿಯೊಂದು ಕೆಟಗರಿದು ಹೇಳ್ತೀನಿ, ಬಟ್ ಅಷ್ಟು ಲೋಯೆಸ್ಟ್ ಕಟ್ ಆಫ್ ಇಲ್ಲ, ಯಾಕಂದರೆ ಅದು ಯಾಕೋ ನನಗೆ ಭಾಳ ಲೋ ಅಂತ ಅನ್ನಿಸ್ತಾ ಇದೆ. ಬಟ್ ಅದೇ ಹೇಳಿದ್ನಲ್ಲ, ನಾನು ಹೇಳೋದಕ್ಕಿಂತ ಅಷ್ಟು ಕಡಿಮೆಯಾಗಿ ನಿಮಗೆ ಸೀಟ್ ಸಿಕ್ಕಿದ್ದೆ ಹೋದಾದರೆ ಐ ವಿಲ್ ಬಿ ಮೋರ್ ಹ್ಯಾಪಿಯರ್ ದ್ಯಾನ್ ಯು ಪೀಪಲ್ ಅಷ್ಟೇ. ಸೊ ಬಟ್ ಒಂದು ಪಾಯಿಂಟ್ ಮಾತ್ರ ಹೌದು, ಈ ವರ್ಷ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ದೊಡ್ಡ ದೊಡ್ಡ ಏನು ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ಸ್ಗಳಿವೆ, ಅವು ಯಾರೂ ಕೂಡ ಕ್ಲೇಮ್ ಮಾಡ್ತಾ ಇಲ್ಲ ನಮ್ಮ ಹತ್ತಿರ 700ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡೋರು ಇಷ್ಟು ಜನ ಇದ್ದಾರೆ, ನಮ್ಮ ಹತ್ತಿರ 690ಕ್ಕಿಂತ ಸ್ಕೋರ್ ಮಾಡೋರು ಇಷ್ಟು ಜನ ಇದ್ದಾರೆ. 720 ಔಟ್ ಆಫ್ 720 ಅಂತೂ ಒಬ್ಬರು ಹೇಳೋದಕ್ಕೆ ರೆಡಿ ಇಲ್ಲ. ಬಟ್ ಇದೇ ಸಿನಾರಿಯೋ ಲಾಸ್ಟ್ ಇಯರ್ ಹೇಗಿತ್ತು ನೆನ್ಪು ಮಾಡ್ಕೊಳ್ಳಿ. ದಿವಸ ಬೆಳಗ್ಗೆ ಎದ್ದರೆ ನೀಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ದಿವಸ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓಪನ್ ಮಾಡಿದರೆ ಪ್ರಿಡಿಕ್ಷನ್ಗಳು ಚಾಲೂ ಇರ್ತಿತ್ತು. ನಮ್ಮ ರಾಜ್ಯದ ಎಷ್ಟೋ ಕಾಲೇಜಸ್ಗಳು ಹಾಕೋತಿದ್ವು, ನಮ್ಮ ಒಂದು ಕಾಲೇಜಿನಲ್ಲಿ 650+ ಇಷ್ಟು ಜನ. ಬೆಂಗಳೂರಲ್ಲಿರೋ ಕೆಲವೊಂದಷ್ಟು ಫೇಮಸ್ ಅಕಾಡೆಮಿಗಳೇನಿದೀವಲ್ಲ ನೀಟ್ ಕೋಚಿಂಗ್ ಕೊಡುವಂಥದ್ದು, ಅವು ಕೂಡ ಹೇಳ್ತಿದ್ವು 700 ಎಬೋ ಇಷ್ಟು ಜನ, 690 ಎಬೋ ಇಷ್ಟು ಜನ ಅಂತೇಳಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಪ್ರೆಡಿಕ್ಷನ್ ಹಾಕ್ತಿದ್ರು ಇವರು. ಈ ವರ್ಷ ಏನೂ ಇಲ್ಲ, ಎಲ್ಲ ಸೈಲೆಂಟ್ ಆಗಿಬಿಟ್ಟಿದೆ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳ ರಿಸಲ್ಟನ್ನು ನೋಡಿ ವಿದ್ಯಾರ್ಥಿಗಳೂ ಶಾಕ್ ಆಗಿದ್ದಾರೆ, ಸೊ ಇನ್ಸ್ಟಿಟ್ಯೂಷನ್ಸ್ಗಳೂ ಕೂಡ ಶಾಕ್ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ಏನು ಮಾಡೋದಕ್ಕೂ ಬರೋದಿಲ್ಲ. ಬಟ್ ದಿಸ್ ಈಸ್ ಆಲ್ ಇಂಡಿಯಾ ಕಟ್ ಆಫ್ ಆಗಬಹುದು ಅಂಥೇಳಿ ನಾನು ಹೇಳ್ತಾ ಇರೋದು. ಬಟ್ ಒನ್ಸ್ ಅಗೇನ್ ನಾನು ಹೇಳೋದು ಕಂಪ್ಲೀಟ್ಲಿ ರಾಂಗ್ ಆಗಲಿ, ಸೊ ನಿಮಗೆಲ್ಲರಿಗೂ ಸೀಟ್ ಸಿಗಲಿ. ಹಾಗಾದರೆ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಕರ್ನಾಟಕದಲ್ಲಿ ಏನು ಇರಬಹುದು, ಕರ್ನಾಟಕದಲ್ಲಿ ಏನು ಇರಬಹುದು, ನಾನು ಹೇಳೋದು ಬಹಳ ಜಾಸ್ತಿ ಅಂತ ನಿಮಗನ್ನಿಸ್ಬೋದು. ಲಾಸ್ಟ್ ಇಯರ್ ಒಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು 570 ಸ್ಟಾಪ್ ಆಗ್ಬೋದು ಅಂತ ಹೇಳಿದ್ದೆ, ಮ್ಯಾಕ್ಸಿಮಮ್ 575, ಬಟ್ ಹೋಯ್ತು 598ಗೆ ಹೋಯ್ತು. ಸೊ ಈ ವರ್ಷ ನನಗನ್ಸೋ ಪ್ರಕಾರ 500ಕ್ಕಿಂತ ಜಾಸ್ತಿ ಹೋಗುವಂಥ ಚಾನ್ಸಸ್ ಬಹಳ ಕಡಿಮೆ. ಗೊತ್ತಿಲ್ಲ ಎಲ್ಲೆಲ್ಲೋ ಎಲ್ಲಿ ಹಿಡನ್ ಐಟಮ್ಸ್ಗಳು ಅಂದರೆ ಹಿಡನ್ ಜೆಮ್ಸ್ಗಳು ಇದ್ದಾವೆ ಅಂಥೇಳಿ ನಮಗೆ ಗೊತ್ತಿಲ್ಲ. ಅಂದರೆ ಆ 540, 560, 500, 580, 600 ಮೇ ಬಿ ವಿದ್ಯಾರ್ಥಿಗಳು ಹೇಳ್ತಾ ಇಲ್ವೇನೋ, ಯಾರಿಗೆ ಗೊತ್ತು. ಹಾಗೇನಾದರೂ ಕೇಸಸ್ ಆದರೆ ಇದಕ್ಕಿಂತ ಜಾಸ್ತಿ ಹೋಗ್ಬೋದು. ಆದರೆ ಇದಕ್ಕಿಂತ ಕಡಿಮೆ ಹೋಗುವಂಥ ಪಾಸಿಬಿಲಿಟಿನೇ ಜಾಸ್ತಿಯೇ ಹೊರತು ಇದಕ್ಕಿಂತ ಜಾಸ್ತಿ ಹೋಗೋ ಪಾಸಿಬಿಲಿಟಿ ಬಹಳ ಕಡಿಮೆ. ಒನ್ಸ್ ಅಗೇನ್ ದಿಸ್ ಈಸ್ ಮೈ ಪ್ರಿಡಿಕ್ಷನ್, ಟೇಕ್ ದ ಸ್ಕ್ರೀನ್ಶಾಟ್. ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಎಕ್ಸಾಕ್ಟ್ ರಿಸಲ್ಟ್ ಬಂದ ಮೇಲೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಆದಮೇಲೆ ಮತ್ತೆ ನಾನೇ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ತಗೊಂಡು.
ಸೊ ಅದರಲ್ಲಿ ನಾನೇ ನಿಮಗೆ ಹೇಳ್ತೀನಿ ನೋಡಿ, ಖುಷಿಯಿಂದ ಹೇಳ್ತೀನಿ. ಯಾವಾಗ ನೋಡಿ, ನನ್ನ ಪ್ರಿಡಿಕ್ಷನ್ ಇದಾಗಿತ್ತು ಆ್ಯಂಡ್ ನನ್ನ ಪ್ರಿಡಿಕ್ಷನ್ ಕಂಪ್ಲೀಟ್ಲಿ ರಾಂಗ್ ಆಯಿತು ಅಂಥೇಳಿ ಧಾರವಾಡ ಪೇಡ ಹಂಚಿ ಸೆಲೆಬ್ರೇಟ್ ಮಾಡೋಣಂತೆ, ರೈಟ್? ಸೊ ದಟ್ ಈಸ್ ಮೈ ಪ್ರಾಮಿಸ್. ಇದಕ್ಕಿಂತ ಕಡಿಮೆ ಆಗಲಿ, ಇದಕ್ಕಿಂತ ಜಾಸ್ತಿ ಆದರೆ ಸೊ ಏನು ಮಾಡೋದಕ್ಕೂ ಬರೋದಿಲ್ಲ. ಆವಾಗ ನೀವು ನನಗೆ ಬೈರಿ, ನಾನು ಬೈಸ್ಕೋತೀನಿ, ಏನೂ ಪ್ರಾಬ್ಲಮ್ ಇಲ್ಲ ನನಗೆ, ಆಯಿತಾ? ರೈಟ್. ಸೊ ನನ್ನ ಪ್ರೆಡಿಕ್ಷನ್ ಏನಂದರೆ, ಮೊದಲನೇದಾಗಿ ಗೊತ್ತಿರಲಿ, ಕರ್ನಾಟಕದಲ್ಲಿ ಇಷ್ಟು ಕೆಟಗರಿ ಪ್ರೆಸೆಂಟ್ ಇದೆ. ಇದನ್ನು ಇಂಟು 2 ಮಾಡಿ, ಅಷ್ಟು ಕೆಟಗರಿ ಟೋಟಲ್ ಆಗಿ ಪ್ರೆಸೆಂಟ್ ಇರೋದು. ಸರ್ ಇಂಟು 2 ಯಾಕೆ ಮಾಡಬೇಕು ಅಂತ ಕೇಳಿದರೆ, ಇಂಟು 2 ಹೈದರಾಬಾದ್ ಕರ್ನಾಟಕ ಇದೆ ಇದರಲ್ಲಿ. ಇದು ನಾನು ಅಷ್ಟೇ ಗೌರ್ಮೆಂಟ್ ಮಾತ್ರ ಹೇಳ್ತಾ ಇರೋದು. ಆಲ್ ದೀಸ್ ಆರ್ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಇನ್ ಪ್ರೈವೇಟ್. 65,000 ಫೀಸ್ ಗೌರ್ಮೆಂಟ್, ಪ್ಯೂರ್ ಗೌರ್ಮೆಂಟ್ 65, 1.5 lakh ಗೌರ್ಮೆಂಟ್ ಇನ್ ಪ್ರೈವೇಟ್ ಕಾಲೇಜಸ್. ಸೊ ಇಷ್ಟು ಸುದ್ದಿಯನ್ನು ಇಷ್ಟು ಮಾತ್ರ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ. ಸೊ ಇವೆಲ್ಲದಕ್ಕೂ ಎಚ್ ಆ್ಯಡ್ ಮಾಡಿ, ಅಂದರೆ ಹೈದರಾಬಾದ್ ಕರ್ನಾಟಕ GMH, GMRH, GMKH, 3BH, 3BRH, 3BKH ಅಂತೇಳಿ. ಸೊ ಇದನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ, ಸೊ ಇಲ್ಲಿ ಏನು ಕೆಟಗರಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಸೊ ಈ ಕೆಟಗರಿ ಇಂಟು 2 ಮಾಡಿಕೊಳ್ಬೇಕು, ಅಷ್ಟು ಇರುವಂಥದ್ದು. ಬಟ್ ಇವೆಲ್ಲದಕ್ಕೂ ನೀವು ಹೈದರಾಬಾದ್ ಕರ್ನಾಟಕ ಆ್ಯಡ್ ಮಾಡಿದರೆ ಒಂದು 2 ರಿಂದ 3 ಮಾರ್ಕ್ಸ್ ಮೈನಸ್ ಮಾಡ್ಕೊಳ್ಬೋದು. ರ್ಯಾಂಕಲ್ಲಿ ಬಂದಾಗ ಒಂದು 5,000 to 7,000 ರ್ಯಾಂಕ್ ಡಿಫ್ರೆನ್ಸ್ ಆಗ್ಬೋದು ಆಲ್ ಇಂಡಿಯಾ ರ್ಯಾಂಕಲ್ಲಿ, ರೈಟ್? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸರ್ ನಂದು ಹೈದರಾಬಾದ್ ಕರ್ನಾಟಕ ನೀವು ಹೇಳೇ ಇಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇವೆಲ್ಲದಕ್ಕೂ ಈಗ ನಿಮ್ಮದೇನಾದರೂ ಕೆಟಗರಿ 1 ಹೈದರಾಬಾದ್ ಕರ್ನಾಟಕ ಇದ್ದರೆ 485 ಅಂತ ನಾನು ಹೇಳಿದ್ದೀನಿ, ಇದಕ್ಕೊಂದು -2 to 3 ಮಾರ್ಕ್ಸ್ ಮಾಡ್ಕೊಳ್ಳಿ. ಅಲ್ಲಿಗೆ ನನ್ನ ಪ್ರೆಡಿಕ್ಷನ್ನು ಕೆಟಗರಿ 1ಗೆ ಸ್ಟಾಪ್ ಆಗ್ಬೋದು ಅಂತ, ರೈಟ್? ಸೊ ಇವೆಲ್ಲದೂ ಕೂಡ ಗೊತ್ತಿರಲಿ. ಸೊ ದಿಸ್ ಈಸ್ ಫಾರ್ 65K ಪ್ಲಸ್ 1.5 lakh. ಸೊ ಆಲ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಕೋಟಾ ಅಂತ ನಾವೇನು ಹೇಳ್ತೀವಿ, ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಫೀ ಸ್ಟ್ರಕ್ಚರ್, ಇದು ನನ್ನ ಕಟ್ ಆಫ್, ರೈಟ್? ಸೊ ನನ್ನ ಪ್ರಿಡಿಕ್ಷನ್ ಏನಂದರೆ, ಈ ವರ್ಷ ಜನರಲ್ ಮೆರಿಟ್ ಇದು ಯಾಕೆ ನಂದ 500 ಇಟ್ಕೊಂಡಿದ್ದೀನಿ ಅಂದರೆ, ಸೊ ಆಲ್ವೇಸ್ ಗೊತ್ತಿರಲಿ, ಆಲ್ ಇಂಡಿಯಾ ಕೋಟಾ 560 ಸ್ಟಾಪ್ ಆದರೆ ಒಂದು 60 ಮಾರ್ಕ್ಸ್ ಡಿಫರೆನ್ಸಲ್ಲಿ ನಮ್ಮದು ಜನರಲ್ ಮೆರಿಟ್ ಬರ್ತದೆ. ನೋಡಿ ಈ ವರ್ಷ ಅಂತ ಅಲ್ಲ, ಅದಕ್ಕೂ ಹಿಂದಿನ ವರ್ಷ ನೋಡ್ಕೊಳ್ಳಿ. ಸೊ 2024ರಲ್ಲಿ 652ಗೆ ಸ್ಟಾಪ್ ಆಗಿತ್ತು ಆಲ್ ಇಂಡಿಯಾ, 598ಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೋಟಾ ಸ್ಟಾಪ್ ಆಗಿತ್ತು. ಸೊ ಅದೇ ರೀತಿ ಲಾಸ್ಟ್ ಇಯರ್ 532ಗೆ ಸೊ ನಿಮ್ಮದು ಕರ್ನಾಟಕ ಸ್ಟೇಟ್ ಸ್ಟಾಪ್ ಆಗಿತ್ತು. ಸೊ 2023ದಲ್ಲಿ ಅರೌಂಡ್ 610, ಸ್ವಲ್ಪ ಜಾಸ್ತಿ ಆಗಿತ್ತು ಅಲ್ಲಿ ಮಾರ್ಕ್ಸು, 605 to 610 ಆಲ್ ಇಂಡಿಯಾ ಕೋಟಾ ಸ್ಟಾಪ್ ಆಗಿತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ಅಲ್ಲೆಂದವ್ರು ಹೇಳೋ ಹಾಗೆ 500ಕ್ಕೆ ಏನಾದರೂ ಕಟ್ ಆಫ್ ಈ ವರ್ಷ ಆಲ್ ಇಂಡಿಯಾ ಕೋಟಾನೇ ಬರ್ತದ ಅಂತ ಇದ್ರೆ ಖುಷಿಯಿಂದ ಇರಿ. 440 ಅಂದರೆ 440 ಇದ್ರೂ ಕೂಡ ಪ್ಯೂರ್ ಜನರಲ್ ಮೆರಿಟ್ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗ್ತದೆ. ಆದರೆ ನಾನು ಅಷ್ಟೊಂದು ಕೆಳಗಡೆ ಹೋಗ್ತಾ ಇಲ್ಲ, ಯಾಕೋ ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ. ಸೊ ಅಷ್ಟು ಕಡಿಮೆ ಹೋಗೋದಿಲ್ಲ, ಇದಕ್ಕೊಂದು 10 ಮಾರ್ಕ್ಸ್ ಕಡಿಮೆ ಹೋದರೂ ನನಗೆ ಭಾಳ ಖುಷಿನೇ. ಬಟ್ ಅಷ್ಟು ಕಡಿಮೆ ಹೋಗುವಂಥ ಪಾಸಿಬಿಲಿಟಿ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ನಾವು ಎಷ್ಟೇ ಸ್ಟೂಡೆಂಟ್ಸದ್ದು ಕೇಳಿದರೂ ಕೂಡ ದೆರ್ ಆರ್ ಸಮ್ ಸ್ಟೂಡೆಂಟ್ಸ್, ಯಾಕಂದರೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, 2016ನಲ್ಲಿ ಪೇಪರ್ ಟಫ್ ಇತ್ತು ಅನ್ನೋ ಒಂದು ಕಾರಣಕ್ಕೆ ಸೊ ಆ 2016ಅನ್ನು ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇರುವಂಥದ್ದು, ಸರ್ ಈ ರೀತಿ ಆಗ್ಬೋದು ಅಂತೇಳಿ. ಬಟ್ 2016ನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದರು, ಅದರ ಆಲ್ಮೋಸ್ಟ್ ಡಬಲ್ ಸ್ಟೂಡೆಂಟ್ಸ್ ಈಗ ಇದ್ದಾರೆ. ಅಂದರೆ ಸ್ಟೂಡೆಂಟ್ಸ್ ಅಷ್ಟು ಡಬಲ್ ಇದ್ದಾಗ ಸ್ಟೂಡೆಂಟ್ಸ್ಗಳು ಸ್ಕೋರ್ ಮಾಡುವಂಥ ಮಾರ್ಕ್ಸ್ ರೇಂಜು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕಾಗಿ 500 GM ರೂರಲ್ 6 ಅಂತ ಇದ್ದಲ್ಲಿ ರೂರಲ್ 490, GM ಕನ್ನಡ ಮೀಡಿಯಂ 480. ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, GM 3B 3A ಭಾಳ ಡಿಫ್ರೆನ್ಸ್ ಆಗೋದಿಲ್ಲ. ನೀವು ಲಾಸ್ಟ್ ಇಯರ್ ಕಟ್ ಆಫ್ ಕೂಡ ತೆಗೆದು ನೋಡಿ, ನೀವು ಹೇಳ್ಬೋದು ಡಿಫ್ರೆನ್ಸ್ ಆಗ್ತದೆ ಹಂಗ ಹಿಂಗ ಅಂತೇಳಿ. ಬಟ್ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹೇಳೋನು, ಮತ್ತು ಲಾಸ್ಟ್ ಇಯರ್ ಆ ರೀತಿ ಇದೆ ಅನ್ನೋ ಪ್ರೂಫ್ ನನ್ನ ಹತ್ರ ಇದೆ, ಅದಕ್ಕಾಗಿ ನಾನು ಹೇಳ್ತಾ ಇರೋವಂಥದ್ದು ಅಷ್ಟೇ. ಸೊ ನೋಡಿ 3BR 3BK ಆಲ್ಮೋಸ್ಟ್ ಸೇಮ್ ಇದೆ, 3 ಸೇಮ್ ಇರ್ತದೆ. GM ಅದರ ರಿಲೇಟೆಡ್, 3BG 3AG. G ಅಂದರೆ ಜನರಲ್, 3A ಜನರಲ್ ಅಂತ ಹೇಳ್ತೀವಿ. ಜನರಲ್ ಅಂದರೆ ಕನ್ನಡ ಮೀಡಿಯಂ ರೂರಲ್ ಇಲ್ಲದೆ ಇರುವಂಥದ್ದು. ಅದಾದಮೇಲೆ 2BG 2BR 2BK ನೋಡಿ 490 480 470 ಸ್ಟಾಪ್ ಆಗ್ಬೋದು. ವಿತ್ ಕನ್ನಡ ಮೀಡಿಯಂ ಸ್ವಲ್ಪ ಲೋವರ್ ಕಟ್ ಆಫ್ ಹೋಗ್ತದೆ. 2AG 2AR 2AK ನೋಡಿ 485 480 470 ಹೋಗ್ಬೋದು. ಕ್ಯಾಟಗರಿ 1 ಜನರಲ್, ಕ್ಯಾಟಗರಿ 1 ರೂರಲ್, ಕ್ಯಾಟಗರಿ 1 ಕನ್ನಡ ಮೀಡಿಯಂ ಆಲ್ಮೋಸ್ಟ್ ಸೇಮ್ 485 483 475 ಹೋಗ್ಬೋದು.
ಇನ್ನು SC/ST ಅಂತ ಬಂದಾಗ ಸೊ SCG ನೋಡಿ 395 ನನ್ನ ಒಂದು ಪ್ರೆಡಿಕ್ಷನ್ 395 ತನಕ ಬರ್ಬೋದು ನಿಮಗೆ. SC ರೂರಲ್ 390, SC ಕನ್ನಡ ಮೀಡಿಯಂ 380. ಅದಾದಮೇಲೆ ST ಜನರಲ್ 395, ಸೊ ST ರೂರಲ್ 390, ST ಕನ್ನಡ ಮೀಡಿಯಂ 380 ತನಕ ನಿಮಗೆ ಬರುವಂಥದ್ದು. ಸೊ ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ ನಾನು, ಒಂದೊಮ್ಮೆ ನಿಮಗೆ 500 ಆಲ್ ಇಂಡಿಯಾ ಕೋಟಾ ಆಗಿಬಿಟ್ರೆ ಸೊ ಈ STG ಅಥವಾ SC ಈ ಕ್ಯಾಟಗರಿ 340 ಇದ್ರೂ ಸೀಟ್ ಸಿಗ್ತದೆ ನಿಮಗೆ. ಇದಕ್ಕೆ ಇನ್ನೂ 60 ಮಾರ್ಕ್ಸ್ ಮೈನಸ್ ಮಾಡ್ಕೊಳ್ಳಿ, 50 ಮಾರ್ಕ್ಸ್ ಮೈನಸ್ ಮಾಡ್ಕೊಳ್ಳಿ. ಬಟ್ ಅಷ್ಟು ಕಡಿಮೆ ಹೋಗೋದು ನನಗೆ ಡೌಟ್ ಅಂತ ಅನ್ನಿಸ್ತದೆ. ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ಹಾಕಿ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಇದರಿಂದ ನಿಮಗೆ ಒಂದಷ್ಟು ಮಂದಿಗೆ ಬೇಜಾರಾಗ್ಬೋದು, ಒಂದಷ್ಟು ಮಂದಿ ಖುಷಿ ಆಗ್ಬೋದು. ಬಟ್ ಖುಷಿ ಆದವರು ಖುಷಿಯಿಂದ ಇರಿ, ಬೇಜಾರಾದವರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಿಸ್ ಈಸ್ ಮೈ ಪ್ರೆಡಿಕ್ಟೆಡ್ ಕಟ್ ಆಫ್ ಫಾರ್ ದ 1.5 lakh and 65,000 ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟ್ಸ್. ನೆಕ್ಸ್ಟು GMP ಏನಾಗ್ಬೋದು ಹಾಗಾದರೆ 12 lakh. ಈಗ ನಾ ಹಿಂದೆ ತೋರಿಸಿದ ಕಟ್ ಆಫೇ ಜನರಲ್ ಮೆರಿಟಲ್ಲಿ ಸ್ಟಾಪ್ ಆಯಿತು ಅಂದರೆ ಜನರಲಿ ಒಂದು 60-70 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ನಿಮಗೆ GMP ಸೀಟ್ ಸ್ಟಾಪ್ ಆಗ್ತದೆ. ಅದಕ್ಕಾಗಿ ನನ್ನ ಒಂದು ಪ್ರಿಡಿಕ್ಷನು ನಿಮಗೆ 12 ಲಕ್ಷ, ಸೊ 425 ಪ್ಲಸ್ ಇದ್ರೂ ಸಿಗ್ಬೋದು ಅಂಥೇಳಿ. ಅದೇ ಜನರಲ್ ಮೆರಿಟ್ ಪ್ರೈವೇಟ್ 12 ಲಕ್ಷ, ಹೈದರಾಬಾದ್ ಕರ್ನಾಟಕ H ಅಂದರೆ HK ಹೈದರಾಬಾದ್ ಕರ್ನಾಟಕ ಕೋಟಾ ಇದ್ದರೆ ನಿಮಗೆ 395 ತನಕನೂ ಕೂಡ ಸೀಟ್ ಸಿಗ್ಬೋದು ಅಂತ ಅನಿಸುವಂಥದ್ದು. GMP ವಿತ್ 12 lakh 425 ಪ್ಲಸ್ 395 ಪ್ಲಸ್. ಇದಕ್ಕೊಂದು 10 ಮಾರ್ಕ್ಸ್ ಜಾಸ್ತಿ ಕಡಿಮೆ ಆಗ್ಬೋದು. ಜಾಸ್ತಿ ಆದರೆ ಬೇಜಾರು, ನನಗೆ ಬೇಜಾರು. ಇದಕ್ಕಿಂತ ಒಂದು 20 ಮಾರ್ಕ್ಸ್ ಕಡಿಮೆ ಆದ್ರಂತೂ ನಿಮಗಿಂತ ಜಾಸ್ತಿ ನನಗೆ ಖುಷಿ, ಹೌದಾ? ರೈಟ್. ಸೊ ಫಾರ್ HK ಕ್ಯಾಟಗರಿ ನೋಡಿ, ಆಲ್ರೆಡಿ ಹೇಳಿದ್ದೀನಿ, 2 to 3 ಮಾರ್ಕ್ಸ್ ಮೈನಸ್ ಮಾಡ್ಕೊಳ್ಳಿ. -2 to 3 ಮಾರ್ಕ್ಸ್ ಮಾಡಿಕೊಂಡು ನೀವು ಅನಾಲಿಸಿಸನ್ನು ಮಾಡ್ಕೊಳ್ಳಿ. ದೆನ್ ಅಕಾರ್ಡಿಂಗ್ ಟು AIR, ಹಾಗಾದರೆ ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಏನಾಗ್ಬೋದು? ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 75 to 80,000 ನಿಮ್ದು ಆಲ್ ಇಂಡಿಯಾ ರ್ಯಾಂಕ್ ಬಂದರೆ ಡೆಫಿನೆಟ್ಲಿ ನಿಮಗೆ ನಿಮ್ಮ GM ಅಥವಾ ಬೇರೆ ಕ್ಯಾಟಗರಿಯ ಸೀಟ್ಗಳು ಡೆಫಿನೆಟ್ ಆಗಿ ಸಿಗ್ತದೆ. GM ಬಿಟ್ಟು ಉಳಿದಿದ್ದ ಕ್ಯಾಟಗರಿ ಏನಿದೆ ಅದಕ್ಕೆ ನೀವು ಇನ್ನೊಂದು 5,000 to 10,000 ಪ್ಲಸ್ 5 to 10K ನೀವು ಆ್ಯಡ್ ಮಾಡಿಕೊಂಡ್ರೂ ಕೂಡ ಬೇಜಾರಿಲ್ಲ. ಬಟ್ ಆಲ್ ಇಂಡಿಯಾ ರ್ಯಾಂಕ್ ಅರೌಂಡ್ 80,000 or 90,000 ಒಳಗಡೆ ಬಂದರೆ, ಇನ್ನು 1.45 lakh to 1.48 lakh ನಿಮ್ದೇನಾದರೂ ರ್ಯಾಂಕ್ ಬಂದರೆ, ಆಲ್ ಇಂಡಿಯಾ ರ್ಯಾಂಕ್ ಹೇಳ್ತಾ ಇದ್ದೀನಿ ನಾನು, ಮಾರ್ಕ್ಸ್ ಅಲ್ಲ, ಆಲ್ ಇಂಡಿಯಾ ರ್ಯಾಂಕ್ ಬಂದರೆ ಡೆಫಿನೆಟ್ಲಿ ನಿಮಗೆ 12 ಲಕ್ಷದ ಚಾನ್ಸಸ್ ಇದೆ. ಇದನ್ನು ಹೇಳ್ತಾ ಇದ್ದೀನಿ ನಾನು. ಈಗ ನಿಮ್ಮದು 350 ಮಾರ್ಕ್ಸ್ ಬಂದಿದೆ, ನೀವು ರಿಸಲ್ಟ್ ಬಂದ ಮೇಲೆ, ಕೌನ್ಸಿಲಿಂಗ್ ದೂರ ಹೋಯ್ತು, ರಿಸಲ್ಟ್ ಬಂದ ಮೇಲೆ ಗೊತ್ತಾಗ್ತದೆ 350ಗೆ ನಿಮಗೆ 1.3 lakh ಬಂದುಬಿಟ್ಟಿದೆ ಆಲ್ ಇಂಡಿಯಾ ರ್ಯಾಂಕು. ಸೊ ನೀವು ಖುಷಿ ಪಡ್ಬೋದು, ಹಾರಾಡ್ಬೋದು ನೀವು. ಓಕೆ, ಪಟಾಕಿ ಹೊಡೆದು ಸಂಭ್ರಮ ಮಾಡಿ. ರೈಟ್. ಹೇಗಿದ್ರು ಇವತ್ತಿನ ದಿವಸ ಸೊ ಪಾಕಿಸ್ತಾನಕ್ಕೆ ಹೋಗಿ ಪಟಾಕಿ ಹೊಡೆದು ಬಂದಿದ್ದೀವಿ ನಾವು, ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಿನಲ್ಲಿ. ಸೊ ಆಪರೇಷನ್ ಸಿಂಧೂರ್ ಮಾಡಿರುವಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸಲೇಬೇಕು. ಅದಕ್ಕೆ ಇಟ್ಟಿರುವಂಥ ಹೆಸರು ಎಷ್ಟು ಚೆಂದ ಇದೆ ನೋಡಿ. ಯಾರು ಪಹಲ್ಗಾಮ್ನಲ್ಲಿ ಬಂದು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿ ಹೋಗಿದ್ರು, ನಾವು ಇವತ್ತು ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡಿ ಬಂದಿದ್ದೀವಿ. ಆಪರೇಷನ್ ಸಿಂಧೂರ್, ವಾಹ್. ರೈಟ್. ಸೊ ಇರಲಿ, ಎಸ್, ಕಮ್ ಬ್ಯಾಕ್ ಟು ದಿಸ್. ಸೊ ಇದಕ್ಕೆ 350ಗೆ ಏನಾದರೂ ನಿಮ್ದು 1.3 lakh ಬಂದರೆ ಸೊ ಡೆಫಿನೆಟ್ಲಿ 100% ನಿಮಗೆ 12 ಲಕ್ಷ ಸೀಟ್ ಸಿಗ್ತದೆ. ಯಾಕೆ ವರಿ ಮಾಡ್ಕೋತೀರಿ? ಬಟ್ ಇದು ಭಾಳ ಪಾಸಿಟಿವ್ ಥಿಂಕಿಂಗ್ ಆಯಿತು ಅಂತ ನನಗನ್ನಿಸ್ತದೆ. ಬಟ್ ಅಷ್ಟು ಹೋಪ್ಸನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ 1.9 lakh to 1.95 ಇದ್ದರೆ GMPH ಕ್ಯಾಟಗರಿಯಲ್ಲಿ 12 lakh ಸಿಗುವಂಥ ಚಾನ್ಸಸ್ ನಿಮಗಿದೆ ಅಂತ ಹೇಳ್ತೀನಿ. ಸೊ 2.2 lakh to 2.25 lakh ಇದ್ದರೆ SC/ST ಗರಿಗೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗ್ಬೋದು. ಇದು ಗೌರ್ಮೆಂಟ್ನ ಹೇಳ್ತಾ ಇರೋದು, ಇವೆರಡೂ ಕೂಡ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಗೌರ್ಮೆಂಟ್ ಇನ್ ಪ್ರೈವೇಟ್ 2.2 lakh to 2.25 lakh ಆಲ್ ಇಂಡಿಯಾ ರ್ಯಾಂಕ್ ಇದೆ. 2.4 to 2.45 lakh ಇದ್ದು ನಿಮ್ಮದು SC ಕನ್ನಡ ಮೀಡಿಯಂ ಅಥವಾ ರೂರಲ್ ಇದ್ದರೆ, ಅಥವಾ ಅದಕ್ಕೆ ಹೈದರಾಬಾದ್ ಕರ್ನಾಟಕ ಆ್ಯಡ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಅಂದರೆ ಇದು ಆಲ್ ಇಂಡಿಯಾ ರ್ಯಾಂಕ್ ಹೇಳ್ತಾ ಇದ್ದೀನಿ. ಮಾರ್ಕ್ಸ್ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ. ಓಕೆ, ಸೊ ಮಾರ್ಕ್ಸ್ ಆಲ್ರೆಡಿ ನಂದು ಪ್ರಕಾರ ಏನು ಬರ್ತದೆ ಅನ್ನೋದನ್ನು ಹೇಳಿದ್ದೀನಿ. ಬಟ್ ಇಲ್ಲಿ ಹೇಳ್ತಾ ಇರೋದು ಸೊ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್. ಸೊ ಇದಿಷ್ಟು ನನ್ನ ಒಂದು ಅನಾಲಿಸಿಸ್. ಈ ಟೈಪ್ AIR ರ್ಯಾಂಕಲ್ಲಿ ಬರಬಹುದು ಅಂಥೇಳಿ ನನಗೆ ಅನಿಸುವಂಥದ್ದು. ಸೊ ಇದರ ಬಗ್ಗೆ ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿರೋ, ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿರೋ, ನೀವು ಬೇಜಾರಾಗ್ತಿರೋ, ಖುಷಿ ಆಗ್ತಿರೋ, ಎಲ್ಲವೂ ನಿಮಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಮೊನ್ನೆ ವಿಡಿಯೋ ಮಾಡಿದಾಗ ಲಾಸ್ಟ್ ಟೈಮ್ ಡಿಫಿಕಲ್ಟ್ ಇತ್ತು ಅಂಥೇಳಿ ಒಬ್ಬ ಮೆಸೇಜ್ ಮಾಡಿದ ಮಹಾನುಭಾವ, ಈ ನನ್ನ ಮಗನಿಗೆ ಏನೂ ಗೊತ್ತೇ ಇಲ್ಲ, ಯಾಕೆ ಕೇಳ್ತೀರಿ ಇವನ್ನ ಅಂಥೇಳಿ.
ಏಕವಚನದಲ್ಲೇ ಹೇಳಿ, ನನಗೇನು ಬೇಜಾರಿಲ್ಲ. ಯಾಕಂತಂದರೆ ಸೊ ಯಾವುದನ್ನು ತಗೋಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಿರಬೇಕು. ಹಂಗೆ ಗೊತ್ತಿದ್ದಾಗ ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಿ ಅನ್ನೋದು ಗೊತ್ತಿರಲಿ. ರೈಟ್, ಇದು ನನ್ನ ಪ್ರಿಡಿಕ್ಷನ್. ಲಾಸ್ಟ್ ಇನ್ನೊಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವೆಲ್ಲ ಪ್ರಿಡಿಕ್ಷನ್ಗಳು ಯಾರೇ ಪ್ರಿಡಿಕ್ಷನ್ ಮಾಡಿದರೂ ಕೂಡ ಅವರವರ ಒಂದು ಅಂದಾಜಿನಲ್ಲಿ ಅಥವಾ ಅವರವರ ಒಂದು ಅನಾಲಿಸಿಸಲ್ಲಿ ಮಾಡಿರ್ತಾರೆ ಹೊರತು ಇವೆಲ್ಲವೂ ನಿಜ ಆಗಬೇಕಂತೇನಿಲ್ಲ. ಬಟ್ ನನ್ನ ಕೇಸಲ್ಲಂತ ನಾವು ಓಪನ್ನಾಗಿ ಹೇಳ್ತಾ ಇದ್ದೀನಿ, ನಾನು ಕೊಟ್ಟಿರುವಂಥ ಪ್ರಿಡಿಕ್ಷನ್ನು 100% ರಾಂಗ್ ಆಗಲಿ ಅನ್ನೋದೇ ನಾನು ಆ ದೇವರಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ನಿಮಗೇನಾದರೂ ಪರ್ಸ್ನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದರೆ ನಾನು ಆಲ್ರೆಡಿ ನಂಬರ್ನ ಕೊಟ್ಟಿದ್ದೀನಿ, 8277448606 ನಂಬರ್. ನೀವು ಮೆಸೇಜ್ ಮಾಡಿ 1-to-1 ಕನೆಕ್ಟ್ ಮಾಡೋಣಂತೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.